ಹಲೋ, ಐ ಆಮ್ ಸಾಕ್ಷಿ. ಐ ಆಮ್ ಫ್ರಮ್ ಟ್ರಿಪಲ್ ITS. ಸೊ ಇವತ್ತು ನಾವು ಹೊಸ ಚಾಪ್ಟರ್ ನೋಡೋಣ, ರಿಲೇಷನ್ಸ್ ಅಂಡ್ ಫಂಕ್ಷನ್. ಇವಾಗ ರಿಲೇಷನ್ಸ್ ಅಂಡ್ ಫಂಕ್ಷನ್ ಅಂತ ಬಂದಾಗ ನಮಗೆ ಫಂಕ್ಷನ್ಸ್ ಯಾವ ತರ ಅಂದ್ರೆ ಇವಾಗ ಡಿಪೆಂಡೆಂಟ್ ವೇರಿಯೇಬಲ್ಸ್ ಇರತ್ತೆ, ಆಮೇಲೆ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಕೂಡ ಇರತ್ತೆ. ಸೊ ಲೆಬ್ನೀಸ್ ಅನ್ನೋರು ಫಸ್ಟ್ ನಮ್ಗೆ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅನ್ನ ಫಸ್ಟ್ ಕೊಟ್ಟಿದ್ದು. ಸೊ ಇವಾಗ ನಾವ್ ನೋಡೋಣ, ಇವಾಗ ಸೆಟ್ ಎ, ಇವಾಗ ಸಬ್ಸೆಟ್ಸ್ ಸೆಟ್ ಹೆಂಗಾಗತ್ತೆ ಅದನ್ನೆಲ್ಲ ನಾವ್ ನೋಡಿದ್ವಿ, ಕರೆಕ್ಟ್ ಅಲ್ವಾ? ಸೊ ಇವಾಗ ಸೆಟ್ ನಲ್ಲಿ ಬಂದಾಗ ನಮ್ಗೆ ಏನನ್ ಬಂತು? ಸೊ ಬೇಸಿಕಲಿ ಸೆಟ್ ಅಲ್ಲಿ ಬಂತು, ಸಬ್ಸೆಟ್ ಬಂತು, ಅದು ಬಂತು, ಇದು ಬಂತು, ಕರೆಕ್ಟ್ ಅಲ್ವಾ? ಸೊ ಇವಾಗ ಸೆಟ್ ಬಂತು ಅಂದಾಗ ನಮ್ಗೆ ಏನ್ ಬರತ್ತಿಲ್ಲಿ? ಸೊ ಇವಾಗ ಫಸ್ಟ್ ನಮಗೆ ಏನ್ ಬರತ್ತಿಲ್ಲಿ? ಸೊ ಫಸ್ಟ್ ನಮಗ್ ಬಂದ್ಬಿಟ್ಟು ಸೆಟ್ ಬರುತ್ತೆ. ಸೊ ಸೆಟ್ ನಲ್ಲಿ ಹೇಳಿದಾಗ ವಿಲ್ ಬಿ ಹ್ಯಾವಿಂಗ್ ಸಬ್ಸೆಟ್ ಕೂಡ ಬಂದಿರತ್ತೆ. ಸೊ ಸಬ್ಸೆಟ್ ಅಂದಾಗ ಏನು? ಎ ಬಿಲಾಂಗ್ಸ್ ಟು ಅಂಡ್ ಎ ಇಸ್ ದ ಸಬ್ಸೆಟ್ ಆಫ್ ಬಿ. ಇವಾಗ ಬಿ ನಲ್ಲಿ 1,2,3,4 ಅಂತ ಇದ್ದಾಗ ಎ ನಲ್ಲಿ 1,2,3 ಅಂತ ಇದೆ ಎಂದಾಗ ನಾವ್ ಏನಂತ ಹೇಳ್ಬೋದು? ಎ ಇಸ್ ದ ಸಬ್ಸೆಟ್ ಆಫ್ ಬಿ ಅಂತ ನಾವ್ ಇದಕ್ಕೆ ಹೇಳ್ತೀವಿ, ಕರೆಕ್ಟ್ ಅಲ್ವಾ? ಸೊ ಬೇಸಿಕಲಿ ಎ ಇಸ್ ದ ಸಬ್ಸೆಟ್ ಆಫ್ ಬಿ ಅಂತ ನಾವ್ ಇದಕ್ಕೆ ಹೇಳ್ತೀವಿ, ಕರೆಕ್ಟಾ? ಹಾ. ಸೊ ಇವಾಗ ನಾವ್ ನೆಕ್ಸ್ಟ್ ನೋಡ್ಬೇಕಾದಾಗ ಏನ್ ನೋಡೋಣ? ಇಲ್ಲಿ ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ ದ ಟೂ ಸೆಟ್ಸ್ ಅಂತ ನೋಡ್ತೀವಿ. ಇಲ್ಲಿ ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂತ ಹೇಳಿದಾಗ ನಾವ್ ಯಾವ ತರ ಮಾಡ್ತೀವಿ ಇದನ್ನ? ಸೊ ಬೇಸಿಕಲಿ ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂತ ನೋಡೋಣ. ದಟ್ ಇಸ್ ಎ ಕ್ರಾಸ್ ಬಿ ಅಂತ ಬರುತ್ತೆ, ಅದನ್ನ ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಸೊ ಇವಾಗ ಎನ್ ಆಫ್ ಎ ಬಂದ್ಬಿಟ್ಟು 2 ಇದ್ದಾಗ ಎನ್ ಆಫ್ ಬಿ ಬಂದ್ಬಿಟ್ಟು 6 ಬಂದಿದೆ ಅಂದಾಗ, ಸೊ ಇವಾಗ ಎನ್ ಆಫ್ ಎ ಕ್ರಾಸ್ ಬಿ ಅಂದ್ರೆ ಕಾರ್ಟೀಷಿಯನ್ ಪ್ರಾಡಕ್ಟ್ ಏನ್ ಬರುತ್ತೆ? ಸೊ 2 ಕ್ರಾಸ್ 6 ಬರುತ್ತೆ, ದಟ್ ಇಸ್ 12 ಬರುತ್ತೆ. ಅದ್ರಲ್ಲಿ ಎಷ್ಟು ಬಂದಿರತ್ತೆ? ಸೊ 12 ಎಲಿಮೆಂಟ್ಸ್ ಇರತ್ತೆ. ಇಲ್ಲಿ ಕಾರ್ಟೀಷಿಯನ್ ಪ್ರಾಡಕ್ಟ್ ನಲ್ಲಿ 12 ಎಲಿಮೆಂಟ್ಸ್ ಅಂತ ಇರತ್ತೆ ನಮ್ಗೆ. ಸೊ ಇವಾಗ ಆ ತರ ನೋಡಿದಾಗ ನಮ್ಗೆ ಅದು ಗೊತ್ತಿರ್ಬೇಕು. ಸೊ ಇದನ್ನ ನಾವು ಯೂಸ್ ಮಾಡ್ಬೇಕು. ಸೊ ನಾವು ನೆಕ್ಸ್ಟ್ ನೋಡ್ಬೇಕು ಅಂದಾಗ ದಸ್ ವಿ ಗೆಟ್ 6. ಇವಾಗ ಇದ್ರಲ್ಲಿ ಏನಿದೆ? 2 ಇದೆ, ಇಲ್ಲಿ 3 ಇದೆ. ಸೊ 2 ಕ್ರಾಸ್ 3 ವಿಲ್ ಬಿ ಈಕ್ವಲ್ ಟು 6 ಬಂದಿದೆ. ಸೊ ಅದಕ್ಕೆ 6 ಡಿಫ್ರೆಂಟ್ ಆರ್ ಡಿಸ್ಟಿಂಕ್ಟ್ ಆಬ್ಜೆಕ್ಟ್ಸ್ ಇದೆ ಅಂತ ನಾವ್ ಇದಕ್ಕೆ ಹೇಳ್ತೀವಿ, ಆಯ್ತಾ? ಸೊ ಇವಾಗ 6 ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಇದೆ ಅಂತ ಹೇಳಿದಾಗ ನಾವ್ ಏನ್ ಮಾಡ್ತೀವಿ? ಸೊ ಅದನ್ನ ಗ್ರೂಪ್ ಮಾಡ್ಬಿಟ್ಟು ಅದ್ರಲ್ಲಿ ನಾವು ನೋಡ್ತೀವಿ. ಸೊ ಯಾವ ತರ ಬರುತ್ತೆ, ಹೆಂಗ್ ಬರುತ್ತೆ ಅನ್ನೋ ತರ ನಾವ್ ನೋಡ್ತೀವಿ. ಸೊ ಗಿವನ್ ಟು ನಾನ್ ಎಂಟಿ ಸೆಟ್ಸ್ ಪಿ ಅಂಡ್ ಕ್ಯೂ ಅಂತ ಹೇಳಿದಾಗ ಕಾರ್ಟೀಷಿಯನ್ ಪ್ರಾಡಕ್ಟ್ ಏನ್ ಬರುತ್ತೋ ದಟ್ ಇಸ್ ಪಿ ಕ್ರಾಸ್ ಕ್ಯೂ ಇಸ್ ಅ ಸೆಟ್ ಆಫ್ ಆಲ್ ಆರ್ಡರ್ಡ್ ಪೇರ್ಸ್ ಆಫ್ ದಿ ಎಲಿಮೆಂಟ್ಸ್ ಪಿ ಅಂಡ್ ಕ್ಯೂ ಅಂತ ಬರುತ್ತೆ. ಸೊ ಪಿ ಕ್ರಾಸ್ ಕ್ಯೂ ಇದ್ದಾಗ ಪಿ ಕಾಮಾ ಕ್ಯೂ ಬಂದ್ಬಿಟ್ಟು ಈ ತರ ಬಂದಿರುತ್ತೆ. ಸೊ ಬೇಸಿಕಲಿ ಪಿ ಇರೋದು ಈ ಸೆಟ್ ಪಿ ನಲ್ಲಿ ಇದಾಗಿರುತ್ತೆ ಅಂಡ್ ಕ್ಯೂ ಬಂದ್ಬಿಟ್ಟು ಈ ಸೆಟ್ ಕ್ಯೂಗೆ ಲಿಂಕ್ ಆಗಿರುತ್ತೆ. ಲಿಂಕ್ ಅಲ್ಲ, ಎಲಿಮೆಂಟ್ಸ್ ಆಫ್ ಪಿ ಅಂಡ್ ಕ್ಯೂ ಸೆಟ್ಸ್ ಅಂತ ಬರುತ್ತೆ. ಸೊ ಪಿ ಬಿಲಾಂಗ್ಸ್ ಟು ಬಿಗ್ ಪಿ ಅಂಡ್ ಕ್ಯೂ ಬಿಲಾಂಗ್ಸ್ ಟು ಬಿಗ್ ಕ್ಯೂ. ಈ ತರ ನಾವ್ ನೋಡಿದಾಗ ಅದ್ರಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಸೊ ಸೇಮ್ ಥಿಂಗ್ ಅನ್ನ ಇವ್ರು ಇಲ್ಲೂ ಹೇಳಿರೋದು. ಸೊ ಅವೈಲಬಲ್ ಇದು ಒಂದ್ ಪಾರ್ಟ್ ಅಲ್ಲಿ ಇರುತ್ತೆ, ಓಕೆನಾ? ಸೊ ಇದೆಲ್ಲ ಒಂದೊಂದ್ ಎಲಿಮೆಂಟ್ ಒಂದೊಂದ್ ಸೆಟ್ ಅಲ್ಲಿ ಇರುತ್ತೆ. ಸೊ ಇದು ಒಂದ್ ಸೆಟ್ ಅಲ್ಲಿ ಬಿಲಾಂಗ್ ಆಗಿರುತ್ತೆ. ಸೊ ಇದನ್ನೆಲ್ಲ ಸೆಟ್ ಎ ಅಂತ ಹಾಕೋಣ. ಇದನ್ನೆಲ್ಲ ಯಾವ್ದು 0, 3, 0, 1 ಇದನ್ನೆಲ್ಲ ಸೆಟ್ ಬಿ ಅಂತ ಇರುತ್ತೆ. ಸೊ ಇದು ಪಾರ್ಟಿಷನ್ ಪ್ರಾಡಕ್ಟ್ ಅಂತ ನಾವ್ ಅದನ್ನ ಹೇಳ್ಬೋದು. ಸೊ ರಿಮಾರ್ಕ್ಸ್ ಅಲ್ಲಿ ನಾವ್ ಏನ್ ನೋಡ್ಬೇಕು? 2 ordered pairs are equal if and only if corresponding first elements are equal and second elements are equal. So ಇವಾಗ 2 ordered pairs, say ಇವಾಗ A1, B1 ಇದೆ ಫಸ್ಟ್ ಆರ್ಡರ್ಡ್ ಪೇರ್, ಸೆಕೆಂಡ್ ಆರ್ಡರ್ಡ್ ಪೇರ್ A2, B2 ಇದೆ. ಸೊ A1, B1 is equal to A2, B2. ಯಾವಾಗ ಹೇಳ್ತೀವಿ ನಾವ್ ಇದನ್ನ? ಸೊ A1 equals to A2 and B1 equals to B2. ಈ ತರ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ ಅಂದಾಗ ಅವಾಗ ಮಾತ್ರ ನಾವು ಏನಂತ ಹೇಳ್ಬೋದು? ಸೊ ಬೇಸಿಕಲಿ ಕರೆಸ್ಪಾಂಡಿಂಗ್ ಫಸ್ಟ್ ಎಲಿಮೆಂಟ್ ಅಂಡ್ ಕರೆಸ್ಪಾಂಡಿಂಗ್ ಅಂದ್ರೆ ಫಸ್ಟ್ ಎಲಿಮೆಂಟ್ ಫಸ್ಟ್ ಎಲಿಮೆಂಟ್ ಜೊತೆ ಸೇಮ್ ಇರ್ಬೇಕು ಅಂಡ್ ಸೆಕೆಂಡ್ ಎಲಿಮೆಂಟ್ ಜೊತೆ ಸೇಮ್ ಇರ್ಬೇಕು. ಅವಾಗ ನಾವು 2 ordered pair ಈಕ್ವಲ್ ಅಂತ ಹೇಳ್ಬಹುದು. Okay, if there are p elements in A and q elements in B, then there will be pq elements in A cross B. ಇವಾಗ ಅದೇ ಮಲ್ಟಿಪ್ಲಿಕೇಶನ್ ಅಂತ ಹೇಳಿದ್ವಿ ಅಲ್ವಾ? ಸೊ ಆ ತರ ಮಲ್ಟಿಪ್ಲಿಕೇಶನ್ ಮಾಡ್ಬಿಟ್ಟು ನಮಗದು ಗೊತ್ತಿರತ್ತೆ. ಇಫ್ ಎ ಅಂಡ್ ಬಿ ಆರ್ ನಾನ್ ಎಂಟಿ ಸೆಟ್ಸ್ ಅಂಡ್ ಇದರ್ ಎ ಆರ್ ಬಿ ಇಸ್ ಅನ್ ಇನ್ಫೈನೈಟ್ ಸೆಟ್ ಅಂಡ್ ಸೊ ಇಸ್ ಎ ಕ್ರಾಸ್ ಬಿ. ಸೊ ಇವಾಗ ಎ ಬಿ ಆರ್ ನಾನ್ ಎಂಟಿ ಸೆಟ್ಸ್ ಅಂಡ್ ಇದರ್ ಎ ಆರ್ ಬಿ ಇಸ್ ಅನ್ ಇನ್ಫೈನೈಟ್ ಸೆಟ್. ಇವಾಗ ಒಂದು ಅಂದ್ರೆ ಆ ಸೆಟ್ ಅಲ್ಲಿ ಒಂದು ಇನ್ಫೈನೈಟ್ ಸೆಟ್ ಅಂತ ಇದೆ ಅಂತ ಹೇಳಿದಾಗ ನಾವ್ ಏನಂತ ಹೇಳ್ಬೋದು ಅದನ್ನ? ಸೊ ಅದನ್ನ ಇನ್ಫೈನೈಟ್ ಸೆಟ್ ಅಂತ ಹೇಳಿದಾಗ ಅವಾಗ ಯಾವ್ದಾದ್ರು ಅದ್ರಲ್ಲಿ ಇನ್ಫೈನೈಟ್ ಸೆಟ್ ಆಗಿದೆ ಅಂತ ಹೇಳಿದಾಗ ಅವಾಗ್ಲೇ ನಮಗ್ ಗೊತ್ತಿರ್ಬೇಕು ಎ ಕ್ರಾಸ್ ಬಿ ಕೂಡ ಇನ್ಫೈನೈಟ್ ಸೆಟ್ ಆಗಿರುತ್ತೆ. ನಾವ್ ಇವಾಗ ಎ ಕ್ರಾಸ್ ಎ ಅಂತ ಬಂತು ಅಂದಾಗ, ಸೊ ಇವಾಗ ಎ ಕ್ರಾಸ್ ಎ ಅಂತ ಬಂದಿದೆ ಅಂದಾಗ ಎ ಬಿ ಸಿ ಇಸ್ ಅನ್ ಆರ್ಡರ್ಡ್ ಟ್ರಿಪ್ಲೆಟ್ ಅಂತ ನಾವ್ ಅದಕ್ಕೆ ಹೇಳ್ಬೋದು. ಸೊ ಅದನ್ನ ಆರ್ಡರ್ಡ್ ಪೇರ್ ಆಗಲ್ಲ, ಯಾಕಂದ್ರೆ ಅಲ್ಲಿ 3 ಎಲಿಮೆಂಟ್ಸ್ ಬಂದಿದೆ, 2 ಎಲಿಮೆಂಟ್ಸ್ ಅಲ್ಲ 3 ಎಲಿಮೆಂಟ್ಸ್ ಇದೆ. ಸೊ ಅದಕ್ಕೆ ನಾವು ಇದನ್ನ ಏನಂತ ಹೇಳ್ತೀವಿ? ಆರ್ಡರ್ಡ್ ಟ್ರಿಪ್ಲೆಟ್ಸ್ ಅಂತ ಹೇಳ್ತೀವಿ.
ನಾವ್ ಇಫ್ ಎಕ್ಸ್ ಪ್ಲಸ್ ಇವಾಗ ಈ ತರ ಎಕ್ಸಾಂಪಲ್ಸ್ ನಲ್ಲಿ ನಾವ್ ಅದನ್ನ ನೋಡ್ಕೋಬಹುದು. ಸೊ ಇಲ್ಲಿ ಎಕ್ಸಾಂಪಲ್ಸ್ ನಾನೇನ್ ಹೇಳಲ್ಲ, ನೀವೇ ನೋಡ್ಕೊಂಡು ಸಾಲ್ವ್ ಮಾಡಿ. ನಾವು ಎಕ್ಸಸೈಸಸ್ ನ ಫಸ್ಟ್ ಥಿಯರಿ ಮುಗ್ಸಾದ್ಮೇಲೆ ಹೋಗೋಣ ಎಕ್ಸಸೈಸ್ಗೆ. ಓಕೆ, ಇವಾಗ ರಿಲೇಷನ್ಸ್ ಅಂತ ಬರುತ್ತೆ. ಇವಾಗ ರಿಲೇಷನ್ ಅಂತ ಹೇಳಿದಾಗ ಏನ್ ಬರುತ್ತೆ ನೋಡೋಣ ಇಲ್ಲಿ. ಓಕೆ, ಸೊ ಇವಾಗ ಫಸ್ಟ್ ಒಂದು ಸೆಟ್ ಇದೆ. ಸೊ ಸೆಟ್ ಎ ಬಂದಿದೆ, ಇಲ್ಲಿ ಇನ್ನೊಂದ್ ಸೆಟ್ ಇದೆ, ಇದು ಸೆಟ್ ಬಿ ಅಂತ ಬಂದಿದೆ. ಇಲ್ಲಿ ಎ ಬಿ ಸಿ ಅಂತಿದೆ, ಇಲ್ಲಿ 1 2 3 ಇದೆ, ಕರೆಕ್ಟ್ ಅಲ್ವಾ? ಸೊ ಇದು ಹಿಂಗ್ ಲಿಂಕ್ ಆಗಿದೆ, ಇದು ಹಿಂಗ್ ಲಿಂಕ್ ಆಗಿದೆ, ಇದು ಕೂಡ ಹಿಂಗೆ ಲಿಂಕ್ ಆಗಿದೆ. ಸೊ ಬೇಸಿಕಲಿ ಒನ್ ಸೆಟ್ ಎ ಎಲಿಮೆಂಟ್ಸ್ ಸೆಟ್ ಬಿ ಎಲಿಮೆಂಟ್ಸ್ ಗೆ ಲಿಂಕ್ ಆದಾಗ, ಓಕೆ, ಸೊ ಸೆಟ್ ಎ ನಲ್ಲಿರೋ ಎಲಿಮೆಂಟ್ಸ್ ಸೆಟ್ ಬಿ ನಲ್ಲಿರೋ ಎಲಿಮೆಂಟ್ಸ್ ಗೆ, ಓಕೆ, ಸೊ ಸೆಟ್ ಬಿ ನಲ್ಲಿರೋ ಎಲಿಮೆಂಟ್ಸ್ ಗೆ ಲಿಂಕ್ ಆದಾಗ ಆರ್ ಜಾಯಿನ್ ಆಗಿದೆ ಅಂತ ಹೇಳಿದಾಗ ಅದನ್ನ ನಾವು ಏನಂತ ಹೇಳ್ತೀವಿ? ರಿಲೇಷನ್ ಅಂತ ಅದಕ್ಕೆ ನಾವು ನೇಮ್ ಕೊಡ್ತೀವಿ, ಆಯ್ತಾ? ಸೊ ಅದಕ್ಕೆ ನಾವು ಏನಂತ ನೇಮ್ ಕೊಡ್ತೀವಿ? ಸೊ ರಿಲೇಷನ್ ಅಂತ ನಾವು ಅದಕ್ಕೆ ಹೇಳ್ತೀವಿ. ನಾವು ಇವಾಗ ವಿ ಒಪ್ಟೇನ್ ದ ರಿಲೇಷನ್, ಇಲ್ಲಿ ಕೂಡ ಹಂಗೆ ಮಾಡಿದಾರೆ ನೋಡಿ. ಸೊ ಇವಾಗ ಸೊ ವಿ ನಾವು ಒಪ್ಟೇನ್ ದ ಸಬ್ಸೆಟ್ ಆಫ್ ಪಿ ಅಂಡ್ ಕ್ಯೂ ಇಂಟ್ರೊಡ್ಯೂಸಿಂಗ್ ದ ರಿಲೇಷನ್ ಆರ್ ಅಂತ ಇದಕ್ಕೆ ನಾವು ಹೇಳ್ಬೋದು. ಸೊ ಡೆಫಿನಿಷನ್ ಏನ್ ಬರುತ್ತೆ ರಿಲೇಷನ್ಗೆ? ಡೆಫಿನಿಷನ್ ಏನ್ ಬರುತ್ತೆ ಅಂದಾಗ ರಿಲೇಷನ್ ಆರ್ ಫಾರ್ ಅ ನಾನ್ ಎಂಪ್ಟಿ ಸೆಟ್ ಎ or to a non-empty set B is a subset of the Cartesian product A cross B. The subset, okay, so ಇದು subset of the Cartesian product. Obviously, Cartesian product ನಲ್ಲಿ ಎಲ್ಲಾ ರಿಲೇಷನ್ ಅಂದ್ರೆ ರಿಲೇಷನ್ ಇರೋದು, it is basically a subset of the Cartesian product ಅಂತ ಹೇಳ್ಬೋದು ನಾವು, ಓಕೆನಾ? ಸೊ ಬೇಸಿಕಲಿ ರಿಲೇಷನ್ ಅಂತ ಇರೋದು ಏನು? ಸೊ ಬೇಸಿಕಲಿ ಅದನ್ನ ನಾವು ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂತ, ಕಾರ್ಟಿಷಿಯನ್ ಪ್ರಾಡಕ್ಟ್ ಸಬ್ಸೆಟ್ ಅಂತ ನಾವು ಅದಕ್ಕೆ ಹೇಳ್ತೀವಿ, ಓಕೆನಾ? ಏನಂತ ಹೇಳ್ತೀವಿ? ಕಾರ್ಟಿಷಿಯನ್ ಪ್ರಾಡಕ್ಟ್ ಗೆ ಸಬ್ಸೆಟ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಪಿಲ್ಲರ್ ಇರೋದು ಇದು ಎಲಿಮೆಂಟ್ ಗೆ. ಸೊ ಸೆಕೆಂಡ್ ಎಲಿಮೆಂಟ್ಸ್ ಯಾವ್ಯಾವ್ದಿದೆಯೋ, ಸಿ ಗೆ ಯಾವ್ದು ಇಮೇಜ್? ಚಂದ್ರ ಇಮೇಜ್. ಬಿ ಗೆ ಯಾವ್ದು ಇಮೇಜ್? ಭಾನು ಅಂಡ್ ಬಿನಾಯ್ ಇಮೇಜ್ ಆಗುತ್ತೆ. ಎ ಗೆ ಅಲಿ ಇಮೇಜ್ ಆಗುತ್ತೆ. ಸೊ ಇದು ಎಲಿಮೆಂಟ್ಸ್, ಇದು ಇಮೇಜಸ್ ಆಫ್ ದೀಸ್ ಎಲಿಮೆಂಟ್ಸ್ ಅಂತ ಬರುತ್ತೆ. ಸೊ ಇದನ್ನ ಏನಂತ ಹೇಳ್ತೀವಿ? ಇಮೇಜಸ್, ಸರಿನಾ? ಸೊ ಅದನ್ನ ನಾವ್ ಏನಂತ ಹೇಳ್ತೀವಿ? ಇಮೇಜಸ್ ಆಫ್ ದ ಗಿವನ್ ಎಲಿಮೆಂಟ್ಸ್ ಅಂತ ನಾವ್ ಅದಕ್ಕೆ ಹೇಳ್ತೀವಿ. ಸೊ ಅದನ್ನ ನಾವು ಯೋಚನೆ ಮಾಡ್ಬಿಟ್ಟು ಬರಿಬೇಕಾಗತ್ತೆ, ಸರಿನಾ? ಓಕೆ, ನಾವು ನೆಕ್ಸ್ಟ್ ಒನ್ ಡೆಫಿನೇಷನ್ 3 ಕೂಡ ಇದೆ. ಇಫ್ ಸೆಟ್ ಆಫ್ ಆಲ್ ಫಸ್ಟ್ ಎಲಿಮೆಂಟ್ಸ್ ಆಫ್ ದಿ ಆರ್ಡರ್ಡ್ ಪೇರ್ ಇಸ್ ದ ಡೊಮೇನ್ ಆಫ್ ದ ರಿಲೇಷನ್. ಸೊ ಇವಾಗ ಇದಿದೆಯಲ್ಲ ಎ ಬಿ ಅಂಡ್ ಸಿ, ಇದು ಒಂದ್ ಸೆಟ್ ಬರೆಯೋಣ. ಇಲ್ಲಿ ಎ ಬಿ ಸಿ ಅಂತ ಒಂದ್ ಸೆಟ್ ಇದೆ, ದಟ್ ಇಸ್ ಡಿ ಅಂತ ಹೇಳೋಣ. ಸೆಟ್ ಇಸ್ ಇಟ್ ಡಿ. ಈ ಸೆಟ್ ನ ನಾವು ಏನಂತ ಹೇಳ್ತೀವಿ? ಸೊ ಈ ಸೆಟ್ ಡೊಮೇನ್ ಆಫ್ ದ ರಿಲೇಷನ್, ಆಯ್ತಾ? ಸೊ ಬೇಸಿಕಲಿ ಈ ಸೆಟ್ ನ ನಾವು ಏನಂತ ಹೇಳ್ತೀವಿ? ಡೊಮೇನ್ ಆಫ್ ದ ರಿಲೇಷನ್ ಅಂತ ನಾವು ಇದಕ್ಕೆ ಈ ಸೆಟ್ ಗೆ ನೇಮ್ ಕೊಡ್ತೀವಿ, ಆಯ್ತಾ? ಸೊ ಇವಾಗ ಇದಕ್ಕೆ ಡೊಮೇನ್ ಆಫ್ ದ ರಿಲೇಷನ್ ಅಂತ ನಾವು ಹೇಳ್ತೀವಿ ಅದಕ್ಕೆ, ಸರಿನಾ? ನಾವು ನೆಕ್ಸ್ಟ್ ಒನ್ ಇವಾಗ ಕೋಡೊಮೇನ್. ಇಲ್ಲಿ ಬಂದಿದ್ಯಲ್ಲ ಎಲ್ಲಾ ಎಲಿಮೆಂಟ್ಸ್ ಅಲ್ಲ, ಇಲ್ಲಿ ದಿವ್ಯಾ ಇದಕ್ಕೆ ಲಿಂಕ್ ಆಗಿಲ್ಲ, ರಿಲೇಷನ್ ಅಲ್ಲೇ ಇಲ್ಲ ದಿವ್ಯಾ, ಕರೆಕ್ಟ್ ಅಲ್ವಾ? ಸೊ ಇವಾಗ ಯಾವ್ಯಾವ್ದು? ಅಲಿ, ಭಾನು, ಬಿನಾಯ್, ಚಂದ್ರ, ಈ 4 ಒಂದ್ ಸೆಟ್ ಇ ನಲ್ಲಿದೆ ಅಂತ ಹೇಳಿದಾಗ ಆವಾಗ ಆ ಸೆಟ್ ಇ ನ ಏನಂತ ಹೇಳ್ತೀವಿ? ಕೋಡೊಮೇನ್ ಅಂತ ಹೇಳ್ತೀವಿ, ಕರೆಕ್ಟ್ ಅಲ್ವಾ? ಸೊ ಬೇಸಿಕಲಿ ಆ ಸೆಟ್ ನ ಕೋಡೊಮೇನ್ ಅಂತ ನಾವ್ ಅದಕ್ಕೆ ಹೇಳ್ಬಿಟ್ಟು ಮಾಡೋಣ. ಸೊ ಇವಾಗ ಕೋಡೊಮೇನ್ ಅಲ್ಲ, ಇದನ್ನ ನಾವು ರೇಂಜ್ ಅಂತ, ಈ ಫುಲ್ ಸೆಟ್ ನ ನಾವು ಕೋಡೊಮೇನ್ ಅಂತ ಹೇಳ್ತೀವಿ. ಬರೀ ಅಲಿ, ಭಾನು, ಬಿನಾಯ್, ಚಂದ್ರನ ನಾವ್ ಏನಂತ ಕರಿತೀವಿ? ರೇಂಜ್ ಅಂತ ಕರಿತೀವಿ, ಕರೆಕ್ಟಾ? ಓಕೆ, ಸೊ ಅದನ್ನ ನಾವು ಹಂಗೆ ಯೋಚನೆ ಮಾಡ್ಬಿಟ್ಟು ಬರಿಬೇಕಾಗತ್ತೆ. ಸೊ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು? ಅ ರಿಲೇಷನ್ ಮೇ ಬಿ ರೆಪ್ರೆಸೆಂಟೆಡ್ ಆಲ್ಜಿಬ್ರಿಕಲಿ ಇದರ್ ಬೈ ಅ ರೋಸ್ಟರ್ ಫಾರ್ಮ್ ಆರ್ ಅ ಸೆಟ್ ಬಿಲ್ಡರ್ ಫಾರ್ಮ್, ಕರೆಕ್ಟ್ ಅಲ್ವಾ? ಸೊ ಇವಾಗ ಸೆಟ್ ತರಾನೇ ರಿಲೇಷನ್ ಕೂಡ ನಾವು ರೋಸ್ಟರ್ ಫಾರ್ಮ್ ಅಲ್ಲಿ ಹೇಳ್ಬಹುದು ಅಥವಾ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಹೇಳ್ಬಹುದು. ರೋಸ್ಟರ್ ಫಾರ್ಮ್ ಇರುತ್ತೆ. ಸೊ ಬೇಸಿಕಲಿ ಇಲ್ಲಿ ರಿಲೇಷನ್ 2 ಟೈಪ್ಸ್ ಅಲ್ಲಿ ಬರುತ್ತೆ. ಸೊ ಒನ್ ಇಸ್ ದ ರೋಸ್ಟರ್, ಆಯ್ತಾ? ಸೊ ಇವಾಗ ಒನ್ ಬಂದ್ಬಿಟ್ಟು ರೋಸ್ಟರ್ ಫಾರ್ಮ್ ಬರುತ್ತೆ, ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ನಾವ್ ಅದನ್ನ ಹೇಳ್ತೀವಿ. ಸೊ ಸೆಟ್ ಬಿಲ್ಡರ್ ಫಾರ್ಮ್ ಇರುತ್ತೆ ಅಂಡ್ ಇನ್ನೊಂದನ್ನ ನಾವು ರೋಸ್ಟರ್ ಫಾರ್ಮ್ ಅಂತ ಹೇಳ್ತೀವಿ, ಕರೆಕ್ಟ್ ಅಲ್ವಾ? ಸೊ ಅದು ಸೆಟ್ ಬಿಲ್ಡರ್ ರೋಸ್ಟರ್ ಫಾರ್ಮ್ ನಲ್ಲಿ ಅದನ್ನ ನಾವಿಲ್ಲಿ ನೋಡ್ತೀವಿ. ಸೊ ಇಲ್ಲಿ ಬಂದ್ಬಿಟ್ಟು ಡೊಮೇನ್ ಏನ್ ಬರುತ್ತೆ? ಸೊ ಬೇಸಿಕಲಿ ಡೊಮೇನ್ ಇಲ್ಲಿ ಬಂದ್ಬಿಟ್ಟು 1, 2, 3, 4, 5. ಇಲ್ಲಿ ರೇಂಜ್ ಏನ್ ಬರುತ್ತೆ? 2, 3, 4, 5, 6. ಕೋಡೊಮೇನ್ ಏನ್ ಬರುತ್ತೆ? ಇದು ಫುಲ್ ಸೆಟ್ ನ, ಓಕೆ, ಎಲ್ಲಾ ಎಲಿಮೆಂಟ್ಸ್ ಇನ್ಕ್ಲೂಡ್ ಆಗಿರೋ ಸೆಟ್ ನ ನಾವು ಏನಂತ ಕರಿತೀವಿ? ಕೋಡೊಮೇನ್ ಅಂತ ನಾವ್ ಇದಕ್ಕೆ ಕರಿತೀವಿ, ಕರೆಕ್ಟ್ ಅಲ್ವಾ? ಓಕೆ, ಸೊ ಅದನ್ನ ನಾವಿಲ್ಲಿ ಕೋಡೊಮೇನ್ ಅಂತ ಹೇಳ್ತೀವಿ. ಸೊ ರಿಲೇಷನ್ ಬಿಟ್ವೀನ್ ದ ಸೆಟ್ ಪಿ ಅಂಡ್ ಕ್ಯೂ ಇಸ್ ದೇರ್ ಅಂಡ್ ರೈಟ್ ದಿಸ್ ರಿಲೇಷನ್ ಇನ್ ದ ಸೆಟ್ ಬಿಲ್ಡರ್ ಫಾರ್ಮ್ ಇನ್ ದ ರೋಸ್ಟರ್ ಫಾರ್ಮ್. ಸೊ ಇವಾಗ ಸೆಟ್ ಬಿಲ್ಡರ್ ಫಾರ್ಮ್ ನಲ್ಲಿ ಒಂದ್ ಬರಿಬೇಕು, ರೋಸ್ಟರ್ ಫಾರ್ಮ್ ನಲ್ಲಿ ಇನ್ನೊಂದನ್ನ ಬರಿಬೇಕು. ಸೊ ಅದ್ ಆ ತರ ಇರುತ್ತೆ. ಸೊ ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ದಟ್ ಕ್ಯಾನ್ ಬಿ ಡಿಫೈನ್ಡ್, okay, from a set A to set B is the number of possible subsets A cross B
and NA is equal to P and NB is equal to Q. ಸೊ ಇದನ್ನ ನಾವಿಲ್ಲಿ ಹೇಳ್ತೀವಿ ಟೋಟಲ್ ನಂಬರ್ ಆಫ್ ರಿಲೇಷನ್ ಅನ್ನ ನಾವು ಏನಂತ ಹೇಳ್ತೀವಿ 2 to the power of PQ 2 to the power of P into Q ಅಂತ ಬರುತ್ತೆ. ಸೊ ನಾವಿಲ್ಲಿ ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ಅಂತ ಇರುತ್ತೆ ಅಲ್ವಾ, ಸೊ ಅದನ್ನ ನಾವು 2 to the power of P into Q ಅಂತ ಬರುತ್ತೆ. ಸೊ ಅದನ್ನ ನಾವಿಲ್ಲಿ ಹೇಳ್ತೀವಿ, ಕರೆಕ್ಟ್ ಅಲ್ವಾ. ಸೊ ಇವಾಗ P ಇಲ್ಲಿ ಏನ್ ಬಂದಿದೆ, ಇಲ್ಲಿ P is equal to 1,2, ಇಲ್ಲಿ B Q ಬಂದ್ಬಿಟ್ಟು 2 ನೇ ಇದೆ. ಸೊ ಇವಾಗ P ಕೂಡ ಇಲ್ಲಿ 2 ಇದೆ, Q ಕೂಡ ಇಲ್ಲಿ 2 ನೇ ಇದೆ, ಕರೆಕ್ಟ್ ಅಲ್ವಾ. P2 Q2. ಸೊ ಇವಾಗ PQ ಏನ್ ಬರುತ್ತೆ, P into Q is 4 ಬರುತ್ತೆ. ಸೊ P into Q is what, 4 ಬರುತ್ತೆ. ಸೊ ಹಂಗಾಗಿ ನಾವ್ ಏನಂತ ಹೇಳ್ಬೋದು, ರಿಲೇಷನ್ ನಂಬರ್ ಆಫ್ ರಿಲೇಷನ್ಸ್ ಅಂತ ಹೇಳಿದಾಗ, so when we say the number of relations in ಬರುತ್ತೆ 2 to the power of P into Q, that is 2 to the power of 4, that is 16 ಅಂತ ನಾವ್ ಇದಕ್ಕೆ ಹೇಳ್ತೀವಿ. ಓಕೆ, ಸೊ 2 to the power of P into Q, that is 2 power 16 ಅಂತ ಬರುತ್ತೆ, 2 to the power of 4 ಬರುತ್ತೆ, that is equal to 16 ಅಂತ ಹೇಳ್ಬೋದು ನಾವ್ ಇದಕ್ಕೆ. ನಾವಿಲ್ಲಿ ಫಂಕ್ಷನ್, ಸೊ ಇನ್ ದಿಸ್ ಸೆಕ್ಷನ್ ಇವಾಗ ನಾವು ರಿಲೇಷನ್ ಅನ್ನ ನೋಡಿದ್ವಿ, ಕರೆಕ್ಟ್ ಅಲ್ವಾ. ಸೊ ನಾವ್ ಯಾವ್ದನ್ನ ನೋಡಿದ್ವಿ, ನಾವಿಲ್ಲಿ ರಿಲೇಷನ್ ಅನ್ನ ನೋಡಿದ್ವಿ. ನಾವ್ ನೆಕ್ಸ್ಟ್ ನಾವ್ ನೋಡ್ಬೇಕಾಗಿರೋದು ಏನನ್ನ, ಫಂಕ್ಷನ್ ಅನ್ನ ನೋಡ್ಬೇಕು. ಏನಿದು ಫಂಕ್ಷನ್ ಅಂದಾಗ, ಸೊ ಇವಾಗ ಫಂಕ್ಷನ್ ಗೆ ರಿಲೇಷನ್ ಗೆ ಏನ್ ಡಿಫ್ರೆನ್ಸ್, ಸೊ ಫಂಕ್ಷನ್ ಕೂಡ ಒಂದ್ ರಿಲೇಷನ್ ಏನೇ, ರಿಲೇಷನ್ ಎಫ್ from set A to set B set to be a function if every element of set A has one and only one image in set B. ಇವಾಗ ಫಂಕ್ಷನ್ ಹಿಂಗ್ ಬರತ್ತೆ, ಏನ್ ಬರತ್ತೆ ನೋಡೋಣ. ಸೊ ಇವಾಗ ನಾವು ಫಂಕ್ಷನ್ ಅನ್ನ ನೋಡ್ಬೇಕು ಅಂತ ಹೇಳಿದಾಗ, ಸೊ ಇವಾಗ ಫಂಕ್ಷನ್ ಅಂತ ತಗೊಳ್ಳೋಣ ಇಲ್ಲಿ. ಓಕೆ, ಇದೇನಿದು ಫಂಕ್ಷನ್ ಅಂದಾಗ, ಸೊ ಇವಾಗ ಸೆಟ್ ಎ ನಲ್ಲಿ 1 2 3 ಬಂದಿದೆ, ಸೆಟ್ ಬಿ ನಲ್ಲಿ ABCD ಇದೆ. ಸೊ ಇವಾಗ ಇದು ರಿಲೇಷನ್, ಕರೆಕ್ಟ್ ಅಲ್ವಾ, ಇದು ರಿಲೇಷನ್. ಬಟ್ ಇಸ್ ದಿಸ್ ಅ ಫಂಕ್ಷನ್? ಇಲ್ಲ. ಸೊ ಇದು ಫಂಕ್ಷನ್ ಆಗಿರೋದಿಲ್ಲ. ಸೊ ಬಟ್ ಇವಾಗ 3 ಇಲ್ಲಿ ಆಗಿದೆ ಅಂದಾಗ, ಸೊ ಇದು ಫಂಕ್ಷನ್ ಬರುತ್ತೆ. ಬಟ್ ಇನ್ನೂ ಒಂದು ಅವ್ರು ಏನ್ ಹೇಳಿದ್ದಾರೆ, ಓಕೆ, ಅವ್ರೇನೋ ಇನ್ನೂ ಒಂದು ಹೇಳಿದ್ದಾರೆ. ಸೊ ಏನ್ ಹೇಳಿದ್ದಾರೆ ಅವರು ಹಂಗೆ, ಸೊ ಅವ್ರು ಏನ್ ಹೇಳಿದ್ದಾರೆ ಅಂದಾಗ, ಇಫ್ ಅ ಫಂಕ್ಷನ್, ಓಕೆ, ಸೊ ಬೇಸಿಕಲಿ ಏನು, ಅಂಡ್ ಒನ್ ಅಂಡ್ ಓನ್ಲಿ ಒನ್ ಇಮೇಜ್ ಇನ್ ಸೆಟ್ ಬಿ. ಓಕೆ, ಸೊ ಇವಾಗ ಸೆಟ್ ಬಿ ನಲ್ಲಿ ಒನ್ ಅಂಡ್ ಓನ್ಲಿ ಒನ್ ಇಮೇಜ್ ಇದೆ ಅಂತ ಹೇಳಿದಾರೆ ಅವರು. ಸೊ ಬೇಸಿಕಲಿ ಒನ್ ಅಂಡ್ ಓನ್ಲಿ ಒನ್ ಇಮೇಜ್ ಇದೆ ಅಂತ ಹೇಳಿದಾಗ, ಸೊ ಏನ್ ಬರತ್ ನಮ್ಗಿಲ್ಲಿ, ಒನ್ ಅಂಡ್ ಓನ್ಲಿ ಒನ್ ಇಮೇಜ್ ಅಂದಾಗ, ಸೊ ಇಲ್ಲಿ ಇವಾಗ 1 2 3 ಇದೆ, ಇಲ್ಲಿ 4 5 6 ಇದೆ. ಇವಾಗ ಇದು ಮತ್ತೆ ಇದಕ್ಕೆ ಹಿಂಗ್ ಬಂದಾಗ, ಇದು ಕೂಡ ಫಂಕ್ಷನ್ ಅಲ್ಲ, ಒಂದೇ ಇಮೇಜ್ ಇರ್ಬೇಕು ಅಂಡ್ ಎಲ್ಲಾ ಎಲಿಮೆಂಟ್ಸ್ ಅದಕ್ಕೆ ರಿಲೇಟ್ ಆಗಿರ್ಬೇಕು. ಸೊ ಅವಾಗ ಮಾತ್ರ ನಾವು ಏನಂತ ಹೇಳ್ತೀವಿ, ಅವಾಗ ಮಾತ್ರ ನಾವು ಫಂಕ್ಷನ್ ಒನ್ ರಿಲೇಷನ್ ಕ್ಯಾನ್ ಬಿ ಕಾಲ್ಡ್ ಆಸ್ ಅ ಫಂಕ್ಷನ್ ಅಂತ ಹೇಳ್ಬೋದು. ಓಕೆನಾ, ಒಂದ್ ರಿಲೇಷನ್ ಅನ್ನ ನಾವು ಅವಾಗ ಫಂಕ್ಷನ್ ಅಂತ ಹೇಳ್ತೀವಿ. ಓಕೆ, a function from A to B is basically denoted by this. ಸೊ ಇವಾಗ ಫಂಕ್ಷನ್ ಇದೆ, ಇದನ್ನ A to B ನಲ್ಲಿ ಇದನ್ನ ನಾವ್ ಈ ತರ ನೋಡ್ತೀವಿ. ನಾವು ನೆಕ್ಸ್ಟ್ ಒನ್ ನಾವ್ ನೋಡ್ಬೇಕಾಗಿರೋದು, ಲೆಟ್ n be a set of natural numbers and relation R be defined such that R is this and this. What is the domain, codomain, range of R? ಓಕೆ, ಇದು ರಿಲೇಷನ್ ಫಂಕ್ಷನ್ ನ ಅಂತ ಕೇಳ್ತಾ ಇದಾರೆ ಅವ್ರು. ಸೊ ಇದನ್ನ ಸಾಲ್ವ್ ಮಾಡ್ಬೇಕಾದಾಗ ಏನ್ ಮಾಡ್ಬೇಕು, ಡೊಮೇನ್ R will be the range. ಓಕೆ, ನ್ಯಾಚುರಲ್ ನಂಬರ್ಸ್ n ಬರುತ್ತೆ, ಕೋಡೊಮೇನ್ is also n and range is a set of even natural numbers. ಆಯ್ತಾ, ಸೊ ಇವಾಗ ಒಬ್ವಿಯಸ್ಲಿ ಯಾಕಂದ್ರೆ ಅದಕ್ಕೆ ಇಮೇಜಸ್ ಬರೋದು ಈವನ್ ನ್ಯಾಚುರಲ್ 2x ಬರತ್ತಲ್ವಾ ಯಾವಾಗ್ಲೂ. ಸೊ 2x ಬಂದಿರೋದ್ರಿಂದ ಅದನ್ನ ನಾವು ಏನಂತ ಹೇಳ್ಬೋದು, ಸೊ ಬೇಸಿಕಲ್ 2x ಬರೋದ್ರಿಂದ ಅದನ್ನ ನಾವು ಈವನ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ನಾವು ಅದನ್ನ ಆ ತರ ಸಾಲ್ವ್ ಮಾಡ್ಬೇಕಾಗತ್ತೆ, ಸರಿನಾ. ಎಕ್ಸಾಮಿನ್ ಈಚ್ ಆಫ್ ದ ಫಾಲೋಯಿಂಗ್ ರಿಲೇಷನ್ ಗಿವನ್ ಬಿಲೋ ಅಂಡ್ ಸ್ಟೇಟ್ ಇನ್ ಈಚ್ ಕೇಸ್ ಗಿವಿಂಗ್ ರೀಸನ್ಸ್ ವೆದರ್ ಇಟ್ ಇಸ್ ಅ ಫಂಕ್ಷನ್ ಆರ್ ನಾಟ್. ಸೊ ಇವಾಗ ಫಂಕ್ಷನ್ ಆರ್ ನಾಟ್ ಅನ್ನ ಅಂತ ನೋಡ್ಬೇಕಾಗತ್ತೆ. ಸೊ ಅದನ್ನ ನೀವು ಸಾಲ್ವ್ ಮಾಡ್ತೀರಾ, ತುಂಬಾ ತಲೆ ಕೆಡ್ಸ್ಕೋಬೇಡಿ. ನಾವು ನೆಕ್ಸ್ಟ್ ಒನ್ ಏನಿದೆ, ಸಮ್ ಫಂಕ್ಷನ್ಸ್ ಅಂಡ್ ದೇರ್ ಗ್ರಾಫ್ಸ್. ಇವಾಗ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಕ್ಷನ್ಸ್ ಇರುತ್ತೆ, ಕರೆಕ್ಟ್ ಅಲ್ವಾ. ಸೊ ಇವಾಗ ನಮ್ಗೆ ಯಾವ ತರ ಬರುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಕ್ಷನ್ಸ್ ಬರುತ್ತೆ. ದಟ್ ಇಸ್ ಸಮ್ ಆರ್ ಐಡೆಂಟಿಟಿ ಫಂಕ್ಷನ್ ಇರುತ್ತೆ ಒಂದು, ದೆನ್ ವಿ ಹ್ಯಾವ್ ಕಾನ್ಸ್ಟೆಂಟ್ ಫಂಕ್ಷನ್ ಇರುತ್ತೆ ಒಂದು, ಆಮೇಲೆ ಇನ್ನೊಂದು ಯಾವ್ದು ಪಾಲಿನಾಮಿಯಲ್ ಫಂಕ್ಷನ್ ಇರುತ್ತೆ. ಏನೇನಿದು ಅಂತ ನೋಡೋಣ. ಐಡೆಂಟಿಟಿ ಫಂಕ್ಷನ್ ಅಂತ ಹೇಳಿದಾಗ y equals to x, ಈ ಕಂಡೀಷನ್ ಅನ್ನ ಯಾವ ರಿಲೇಷನ್ ಸಾಲ್ವ್ ಮಾಡುತ್ತೋ ಅವ್ರು ಯಾವ್ದು ರಿಲೇಷನ್ ಸ್ಯಾಟಿಸ್ಫೈ ಮಾಡುತ್ತೋ, ಸಾಲ್ವ್ ಅಲ್ಲ, ಬೇಸಿಕಲಿ ಇದು ಯಾವ್ದನ್ನ ಸ್ಯಾಟಿಸ್ಫೈ. ಓಕೆ, ಸೊ ಇದನ್ನ ಸ್ಯಾಟಿಸ್ಫೈ ಮಾಡಿದಾಗ ಅವಾಗ ನಮ್ಗೆ ಐಡೆಂಟಿಟಿ ಫಂಕ್ಷನ್ ಅಂತ ಬರುತ್ತೆ. ಐಡೆಂಟಿಟಿ ಫಂಕ್ಷನ್, ಲೆಟ್ R be a set of real numbers, define the real valued function f such that R extends to R. Y is equal to f of x that is equal to x ಅಂತಿದೆ for each of the x belongs to R. Such a function is called identity function. Here is the domain and the range of f. ಆಯ್ತಾ, ಸೊ ಇಲ್ಲಿ ಡೊಮೇನ್ ಅಂಡ್ ರೇಂಜ್ ಅಂತ ಬಂದಿದೆ ಇಲ್ಲಿ, ಕರೆಕ್ಟ್ ಅಲ್ವಾ. ಸೊ ಬೇಸಿಕಲಿ ಇಲ್ಲಿ ಯಾವ್ಯಾವ್ದು ಬರುತ್ತೆ, ಇಲ್ಲಿ ಡೊಮೇನ್ ಇರುತ್ತೆ ಅಂಡ್ ಇಲ್ಲಿ ರೇಂಜ್ ಕೂಡ ಬಂದಿರುತ್ತೆ ನಮ್ಗೆ.
ಸೊ ಡೊಮೇನ್ ಅಂಡ್ ರೇಂಜ್ ಅಂತ ಹೇಳಿದಾಗ ಸೊ ಇದನ್ನ ನಾವು ಅಲ್ಲಿ ಸಾಲ್ವ್ ಮಾಡ್ಬೇಕು, ಕರೆಕ್ಟ್ ಅಲ್ವಾ? ಸೊ ಇವಾಗ ನಮ್ಗೆ ಡೊಮೇನ್ ಅಂಡ್ ಇದಕ್ಕೆ ರೇಂಜ್ ಮತ್ತೆ ಡೊಮೇನ್ ಅಂತ ಕೊಟ್ಟಿರ್ತಾರೆ, ಕರೆಕ್ಟ್ ಅಲ್ವಾ? ಸೊ ಡೊಮೇನ್ ಇದೆ ಅಂಡ್ ಆಲ್ಸೋ ವಿ ಹ್ಯಾವ್ ರೇಂಜ್ ಇದೆ. ಸೊ ಆ ತರ ನಾವು ಸಾಲ್ವ್ ಮಾಡ್ತಾ ಹೋದಾಗ ನಮ್ಗದು ಗೊತ್ತಾಗಿರ್ಬೇಕು, ಕರೆಕ್ಟ್ ಅಲ್ವಾ? ಹಾ. ಸೊ ನಾವ್ ಇವಾಗ ನೋಡ್ಬೇಕು ಅಂತ ಹೇಳಿದಾಗ ನಾವು ನೆಕ್ಸ್ಟ್ ಒನ್ ಏನ್ ನೋಡ್ಬೇಕು, ಇದನ್ನ ನೋಡೋಣ. ಸೊ ಬೇಸಿಕಲಿ ಇಲ್ಲಿ ಬಂದ್ಬಿಟ್ಟು ಅದು ಗ್ರಾಫ್ ಇಸ್ ಸ್ಟ್ರೇಟ್ ಲೈನ್. ಸೊ ಇಲ್ಲಿ ಒಂದ್ ಸ್ಟ್ರೇಟ್ ಲೈನ್ ಬಂದಿದೆ, ಇಲ್ಲಿ ಈ ತರ ಒಂದ್ ಸ್ಟ್ರೇಟ್ ಲೈನ್ ಬರುತ್ತೆ, ಅದನ್ನ ನಾವಿಲ್ಲಿ ಸಾಲ್ವ್ ಮಾಡ್ಬೇಕು. ಸೊ ಆಬ್ವಿಯಸ್ಲಿ ಬಿಕಾಸ್ ಈಕ್ವಲ್ ವ್ಯಾಲ್ಯೂಸ್ ಇದೆ ಅಂದಾಗ ಆಬ್ವಿಯಸ್ಲಿ ಗ್ರಾಫ್ ಕಾನ್ಸ್ಟೆಂಟ್ ಸ್ಟ್ರೇಟ್ ಆಗಿ ಬಂದಿರತ್ತೆ. ನಾವು ನೆಕ್ಸ್ಟ್ ಒನ್ ನಾವು ನೋಡ್ಬೇಕಾಗಿರೋದು ಏನು? ಓಕೆ, ಸೊ ನಾವು ನೆಕ್ಸ್ಟ್ ಒನ್ ನೋಡೋಣ, ದಟ್ ಇಸ್ ದ ಕಾನ್ಸ್ಟೆಂಟ್ ಫಂಕ್ಷನ್ ಅಂತ ಬರುತ್ತೆ. ಸೊ ಕಾನ್ಸ್ಟೆಂಟ್ ಫಂಕ್ಷನ್ ಅಂದಾಗ ಸೊ ಆ ವ್ಯಾಲ್ಯೂಗೆ ಓಕೆ, ಸೊ ಆ ಪರ್ಟಿಕ್ಯುಲರ್ ವ್ಯಾಲ್ಯೂ ಮಾತ್ರ ಹೋಗೋ ತರ ಅದು ಕಾನ್ಸ್ಟೆಂಟ್ ಫಂಕ್ಷನ್ ಅಂತ ಬರುತ್ತೆ, ಸರಿನಾ? So then the next one is graph will be parallel to, okay, it will be a line parallel to the x-axis. And for example, ivaga if f of x is equal to 3 anta ಹೇಳಿದಾಗ then its graph of the line will be ಇದು ಅಂತ ಬಂದಿರತ್ತೆ. Now ಇಲ್ಲಿ polynomial function ಅಂತ ಇರುತ್ತೆ, so r to r ಬರುತ್ತೆ, r is y f of x ಅಂತ ಇದ್ದಿರತ್ತೆ, where n will be the non-negative integer. So ಈ ತರ non-negative integer ಅಂತ ಬರುತ್ತೆ. So ಇವಾಗ ಇಲ್ಲಿ ಬಂದಾಗ we will have to remember and we have to know. So polynomial function ಅಂತ ಹೇಳಿದಾಗ ಅದು polynomial ತರಾನೇ ಅದನ್ನ ನಾವು ಅದನ್ನ ಸಾಲ್ವ್ ಮಾಡಬಹುದು, ಓಕೆನಾ? ಸೊ ಡ್ರಾ ದ ಗ್ರಾಫ್ ಫಾರ್ ದ ಗಿವನ್ ಫಂಕ್ಷನ್ ಎಕ್ಸ್ ಕ್ಯೂಬ್. ಸೊ ಇವಾಗ ಎಕ್ಸ್ ಕ್ಯೂಬ್ y is equal to 0 ಹಾಕಿದಾಗ ಇಲ್ಲಿ 0 ಬರುತ್ತೆ, y is equal to -1 ಹಾಕಿದಾಗ -1 ಬರುತ್ತೆ, y is equal to 1 ಹಾಕಿದಾಗ 1 ಬರುತ್ತೆ. ಸೊ ಈ 3 ಪಾಯಿಂಟ್ಸ್ ಅನ್ನ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಸೊ y is equal to 2 ಹಾಕಿದಾಗ ಏನ್ ಬರುತ್ತೆ, 2 ಬಂದಿದೆ ಅಂದಾಗ y is equal to 2 ಹಾಕಿದಾಗ ಏನ್ ಬರುತ್ತೆ, ಎಕ್ಸ್ ಕ್ಯೂಬ್ ದಟ್ ಇಸ್ 8 ಬರುತ್ತೆ, y is equal to -2 ಹಾಕಿದಾಗ -8 ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಈ ತರ ಬಂದಿದೆ ಅಂದಾಗ ಸೊ ಇಲ್ಲಿ ನಾವ್ ಏನಂತ ನೋಡೋಣ, ಇಲ್ಲಿ 0, ಇಲ್ಲಿ 1, ಇಲ್ಲಿ -1, ದೆನ್ ಇಲ್ಲಿ -2, ಇಲ್ಲಿ 2, ಓಕೆನಾ? ಸೊ ಇಲ್ಲಿ ಬಂದ್ಬಿಟ್ಟು ಸೊ ಬೇಸಿಕಲಿ ಇಲ್ಲಿ 1 ಬರುತ್ತೆ, ಇಲ್ಲಿ 1 ಬರುತ್ತೆ, ಇಲ್ಲಿ 8 ಬರುತ್ತೆ, ಇಲ್ಲಿ -8 ಬರುತ್ತೆ, 0ಗೆ 0ನೇ ಇರುತ್ತೆ. ಇವಾಗ -1ಗೆ ಏನ್ ಬರುತ್ತೆ, -1 ಬರುತ್ತೆ, 1ಗೆ ಏನ್ ಬರುತ್ತೆ, 1 ಬರುತ್ತೆ, 2ಗೆ ಏನ್ ಬರುತ್ತೆ, 8 ಬರುತ್ತೆ, ಸೊ ಇಲ್ಲಿ 2ಗೆ ಏನ್ ಬರುತ್ತೆ, -8 ಬರುತ್ತೆ. ಸೊ ಇವಾಗ ಯಾವ ತರ ಹೋಗತ್ತಿದು, ಸೊ ಈ ತರ ಹೋಗಿರತ್ತೆ. ಸೊ ಬಟ್ ಇದು ಹಿಂಗ್ ಬಂದ್ಬಿಟ್ಟು ಇದಕ್ ಹೋಗುತ್ತೆ. ಸೊ ಬೇಸಿಕಲಿ ಎಲ್ಲಾ ಪಾಯಿಂಟ್ಸ್ ನಾವ್ ನೋಡ್ಬೇಕಾಗಿರುತ್ತೆ, ಇದು ನಾಟ್ ಕಂಪ್ಲೀಟ್ ಬರಲ್ಲ. ಸೊ ಎಲ್ಲಾ ಪಾಯಿಂಟ್ಸ್ ನಾವ್ ನೋಡಿದಾಗ ಅದನ್ನ ನಾವು ಪ್ರಾಪರ್ ಆಗಿ ಸಾಲ್ವ್ ಮಾಡಬಹುದು. ನಾವ್ ಇವಾಗ ರ್ಯಾಷನಲ್ ಫಂಕ್ಷನ್, ಒಂದ್ ಫಂಕ್ಷನ್ ಇವಾಗ ರ್ಯಾಷನಲ್ ಫಂಕ್ಷನ್ ಅಂತ ಹೇಳ್ಬೇಕು ಅಂದಾಗ ಯಾವ್ದು ರ್ಯಾಷನಲ್ ಫಂಕ್ಷನ್? Rational functions are functions of the type f of x and g of x, where f of x and g of x are polynomial function of x defined in the domain. ಸರಿನಾ? ಸೊ define the real value. ಇವಾಗ ಏನಂತ ಹೇಳ್ಬೋದು ನಾವಿಲ್ಲಿ, f of x ಇದೆ and g of x ಇದೆ. So where f of x and g of x are polynomial functions of x defined in the domain. ಸರಿನಾ? ಸೊ ಇವಾಗ ಅದು polynomial function ಅಂತ ನೋಡ್ಬೋದು. ಸೊ define the real valued function r minus of r ಅಂತ ಬರುತ್ತೆ. ಸೊ ಬೇಸಿಕಲಿ ವಿ ವಿಲ್ ಹ್ಯಾವ್ ಟು ನೋ ಅಬೌಟ್ ದಿಸ್, ದಟ್ ಇಸ್ ದ ಮಾಡ್ಯುಲಸ್ ಫಂಕ್ಷನ್ ಅಂತ ಹೇಳಿದಾಗ ಇವಾಗ ಏನಿದೆ ಮಾಡ್ಯುಲಸ್ ಫಂಕ್ಷನ್. ಸೊ ಇವಾಗ ಈ ಮಾಡ್ಯುಲಸ್ ಫಂಕ್ಷನ್ ಅಂತ ಇದಕ್ಕೆ ಸೊ ಎಕ್ಸ್ ವಿಲ್ ಬಿ ದೇರ್, ದಟ್ ಇಸ್ ಎಕ್ಸ್ ಇಸ್ ಗ್ರೇಟರ್ ದನ್ 0, ಮೈನಸ್ ಎಕ್ಸ್ ಇದೆ, ದಟ್ ಇಸ್ ವೆನ್ ಎಕ್ಸ್ ಇಸ್ ಲೆಸ್ ದನ್ 0, ಆಯ್ತಾ? ಸೊ ಪ್ಲಸ್ ಎಕ್ಸ್ ಯಾವಾಗ ಬರುತ್ತೆ, ವೆನ್ ಎಕ್ಸ್ ಇಸ್ ಗ್ರೇಟರ್ ದನ್ 0, ಮೈನಸ್ ಎಕ್ಸ್ ಯಾವಾಗ ಬರುತ್ತೆ, ವೆನ್ ಮೈನಸ್ ಎಕ್ಸ್ ಇಸ್ ಲೆಸ್ ದನ್ 0 ಅಂತ ಬರುತ್ತೆ. ನಾವು ನೆಕ್ಸ್ಟ್ ನಾವು ನೋಡ್ಬೇಕಾಗಿರೋದು ಯಾವ್ದು, ಸಿಗ್ನಮ್ ಫಂಕ್ಷನ್, ಆಯ್ತಾ? ಸೊ ಇವಾಗ ಸಿಗ್ನಮ್ ಫಂಕ್ಷನ್ ಯಾವಾಗ, ಇಟ್ ವಿಲ್ ಬಿ ಈಕ್ವಲ್ ಟು 1 ವೆನ್ ಎಕ್ಸ್ ಇಸ್ ಗ್ರೇಟರ್ ದನ್ 0, when it will be equal to 0 when x is equal to 0, it will be -1 when x is less than 0. ಸೊ ಸಿಗ್ನಮ್ ಫಂಕ್ಷನ್ ಯಾವ ತರ ಬರುತ್ತೆ ಅಂದಾಗ ಸಾಲ್ವ್ ಮಾಡೋಣ ಇಲ್ಲಿ. ಸೊ ಇವಾಗ x is 0, x is greater than 0 and this thing, ಇವಾಗ ಇಲ್ಲಿ 1 ಬರುತ್ತೆ, ಇಲ್ಲಿ -1 ಬರುತ್ತೆ, ಕರೆಕ್ಟಾ? ಸೊ x is greater than 0 ಅಂದ್ರೆ ಇದು, x is equal to 0 ಅಂದ್ರೆ ಇದು, ದೆನ್ ಇವಾಗ ಈ ತರ ಬರುತ್ತೆ. ಸೊ ಬೇಸಿಕಲಿ ಇದನ್ನ ನಾವು ಸಿಗ್ನಮ್ ಫಂಕ್ಷನ್ ಅಂತ ಹೇಳ್ತೀವಿ. ಇದನ್ನ ನಾವು ಏನಂತ ಹೇಳ್ತೀವಿ, ಸಿಗ್ನಮ್ ಫಂಕ್ಷನ್ ಅಂತ ನಾವ್ ಇದಕ್ಕೆ ಕರಿತೀವಿ ಆರ್ ಹೇಳ್ತೀವಿ. ಸೊ ದಟ್ ಇಸ್ ದ ಸಿಗ್ನಮ್ ಫಂಕ್ಷನ್. ಸೊ ನಾವು ನೆಕ್ಸ್ಟ್ ಒನ್, ಸೊ ಇದು ಈ ತರ ಬರುತ್ತೆ, ಬಟ್ ಇಲ್ಲಿ ಪಾಯಿಂಟ್ ಇಲ್ಲಿ ಓಪನ್ ಇರುತ್ತೆ, ಇದು ಸೊ -1 ಅಂಡ್ ಪ್ಲಸ್ ಗ್ರೇಟರ್ ದನ್ ಅಟ್ 1 ಆರ್ ಅಟ್ 0 ಅದನ್ನ ನಾವು ಕನ್ಸಿಡರ್ ಮಾಡೋದಿಲ್ಲ, ಕರೆಕ್ಟ್ ಅಲ್ವಾ? ಹಾ. ಸೊ ಅದು -1 ಆರ್ +1 ಅಂತ ಆಗಿರುತ್ತೆ. ಸೊ ಅದ್ರ ತರ ಸಿಗ್ನಮ್ ಫಂಕ್ಷನ್ ಅಂತ ನಮಗೆ ಬರುತ್ತೆ. ಓಕೆ, ಯಾ. ಸೊ ನಾವು ನೆಕ್ಸ್ಟ್ ಒನ್ ನೋಡ್ಬೇಕಾಗಿರೋದೇನು, ಸೊ ಅದು ಸಿಗ್ನಮ್ ಫಂಕ್ಷನ್ ಆಯ್ತು. ಡೊಮೇನ್ ಆಫ್ ದ ಸಿಗ್ನಮ್ ಫಂಕ್ಷನ್ ಆರ್
ಅಂಡ್ ದ ರೇಂಜ್ ಇಸ್ ದ ಸೆಟ್ ಆಫ್ ದಿಸ್ ಅಂಡ್ ದಿಸ್. ಗ್ರಾಫ್ ಆಫ್ ದ ಸಿಗ್ನಮ್ ಫಂಕ್ಷನ್ ಕೂಡ ಹಿಂಗೆ ಬರುತ್ತೆ ನಮ್ಗೆ. ಎಫ್ ಆಫ್ ಎಕ್ಸ್ ವಿಲ್ ಬಿ ದೇರ್ ದಟ್ ಇಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂತಿದೆ. ಸೊ ವಿಚ್ ಇಸ್ ದಿಸ್ ಥಿಂಗ್. ಸೊ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಂತ ನೋಡಿದಾಗ ಫಂಕ್ಷನ್ ಆರ್ ಟು ಆರ್ ಇಸ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ದಿಸ್. ಸೊ ಇವಾಗ ಇದು ಈ ತರ ಬರುತ್ತೆ, ವೇರ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಸ್ಯೂಮ್ಸ್ ದ ವ್ಯಾಲ್ಯೂ ಆಫ್ ದ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಸಚ್ ಅ ಫಂಕ್ಷನ್ ಇಸ್ ಕಾಲ್ಡ್ ಆಸ್ ದ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಂತ ಬರುತ್ತೆ. ಸೊ ಇವಾಗ ಎಕ್ಸ್ ವಿಲ್ ಬಿ ಈಕ್ವಲ್ ಟು -1, ಎಕ್ಸ್ ಇಸ್ ಈಕ್ವಲ್ ಟು 0, ಇದು ಅಂತ ಬಂದಿರುತ್ತೆ. ಯಾ, greatest integer function will be this. Between 0 and 1 it is 0, between 1 and 2 it is 1, and between 2 and 3 is 2. Okay, so ಅದ ಆ ತರ ಬಂದಾಗ ನಾವು ಏನಂತ ನೋಡ್ಬೋದು. So that is basically called as the greatest integer function. So greatest integer function ಅಂತ ನಾವು ಇದಕ್ಕೆ ಹೇಳ್ಬಹುದು. ಕರೆಕ್ಟಾ? ಸೊ ನಾವು ಇವಾಗ ಆಲ್ಜಿಬ್ರಾ ಆಫ್ ದ ರಿಯಲ್ ಫಂಕ್ಷನ್ಸ್ ಅಂತ ಬರುತ್ತೆ. ಏನಿದು ಆಲ್ಜಿಬ್ರಾ? ಸೊ ಇವಾಗ ಯಾವ ತರ ಅದು ಸಾಲ್ವ್ ಮಾಡ್ಬೇಕು, ಅಡಿಷನ್ ಆದಾಗ ಏನ್ ಬರುತ್ತೆ, ಮಲ್ಟಿಪ್ಲಿಕೇಶನ್ ಆದಾಗ ಏನ್ ಬರುತ್ತೆ, ಅದನ್ನೆಲ್ಲ ನಾವು ನೋಡೋಣ. ಸೊ ಆಲ್ಜಿಬ್ರಾ ಆಫ್ ದ ರಿಯಲ್ ಫಂಕ್ಷನ್ಸ್. ಇನ್ ದಿಸ್ ಸೆಕ್ಷನ್ ವಿ ಶಾಲ್ ಲರ್ನ್ ಹೌ ಟು ಆಡ್ ಟು ರಿಯಲ್ ಫಂಕ್ಷನ್ಸ್, ಸಬ್ಟ್ರಾಕ್ಟ್ ರಿಯಲ್ ಫಂಕ್ಷನ್ ಫ್ರಮ್ ಅನದರ್ ಅಂಡ್ ಮಲ್ಟಿಪ್ಲೈ. ಸೊ ಇವಾಗ ಅಡಿಷನ್ ಆಫ್ ದ ರಿಯಲ್ ಫಂಕ್ಷನ್ಸ್ ಅಂತ ಹೇಳಿದಾಗ, ಸೊ ಇವಾಗ ಎರಡು ಫಂಕ್ಷನ್ ಅನ್ನ ಆಡ್ ಮಾಡ್ತಾ ಇದೀವಿ ಅಂತ ಹೇಳಿದಾಗ, ಸೊ ಎಫ್ ಪ್ಲಸ್ ಜಿ ಓಕೆ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಟೈಮ್ಸ್ ಆಫ್ ಜಿ ಆಫ್ ಎಕ್ಸ್ ಅಂತ ಬರುತ್ತೆ. ಸೊ ಎಫ್ ಮೈನಸ್ ಆಫ್ ಜಿ ಆಫ್ ಎಕ್ಸ್ ಅಂತ ಬಂದಾಗ ಎಫ್ ಆಫ್ ಎಕ್ಸ್ ಮೈನಸ್ ಆಫ್ ಜಿ ಆಫ್ ಎಕ್ಸ್ ಅಂತ ಬರುತ್ತೆ. ಕರೆಕ್ಟಾ? ಸೊ ಇದು ಸಬ್ಟ್ರಾಕ್ಷನ್ ಆಫ್ ಎಕ್ಸ್ ಆಗುತ್ತೆ. ಸೊ ಮಲ್ಟಿಪ್ಲಿಕೇಶನ್ ಅಂತ ಹೇಳಿದಾಗ, ಸೊ ಮಲ್ಟಿಪ್ಲಿಕೇಶನ್ ಬೈ ಅ ಸ್ಕೇಲರ್ ಕ್ವಾಂಟಿಟಿ ದಟ್ ಇಸ್ ಆಲ್ಫಾ ಇಂಟು ಎಫ್ ಆಫ್ ಎಕ್ಸ್ ಬರುತ್ತೆ. then multiplication of the two real functions, so that is f of g into x is equal to f of x into times of g of x is the pointwise multiplication. ಇದನ್ನ ನಾವು ಏನಂತ ಹೇಳ್ತೀವಿ? So this is also called as the pointwise multiplication ಅಂತ ಹೇಳ್ತೀವಿ. So quotient of the two real functions, so that is let f and g be two real functions defined from x to r and x belongs to r. So f by g of x will be equal to f of x divided by g of x ಅಂತ ಇರುತ್ತೆ, wherein g of x is not equal to 0. ಸರಿನಾ? ಸೊ ಇವಾಗ g of x ಇರೋದು it is not equal to 0. ಸೊ ಅದ ಆ ತರ ಬರುತ್ತೆ. ಸೊ f by g of x will be equal to f of x divided by g of x ಅಂತ ಇರುತ್ತೆ. ಸೊ ಇದನ್ನ ನಾವು ಯಾವ ತರ ಸಾಲ್ವ್ ಮಾಡಿ, ಇದನ್ನೆಲ್ಲ ನಾವು ನೋಡಿದ್ವಿ ಅಲ್ವಾ? ಸೊ ಯಾವ ತರ ಆಗುತ್ತೆ ಅಂತ. ಸೊ ಇದನ್ನ ಕೂಡ ನಾವು ಅದಕ್ಕೆ ಹಂಗೆ ಸಾಲ್ವ್ ಮಾಡ್ಬೋದು. ಸೊ ಇದನ್ನ ಹಿಂಗ್ ನೋಡ್ಬೋದು. ಅಂಡ್ ದಿಸ್ ಇಸ್ ದ ಎಕ್ಸರ್ಸೈಸ್. ಸೊ ಎಕ್ಸರ್ಸೈಸ್ ಅನ್ನ ನಾವು ಇವಾಗ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡೋಣ. ಸೊ ಇವಾಗ ಇದಷ್ಟೇ, ನಮ್ಗೆ ಥಿಯರಿ ಪಾರ್ಟ್ ಆಗೋಯ್ತು ಇವಾಗ. ಸರಿನಾ? ಸೊ ಇವಾಗ ಥಿಯರಿ ಪಾರ್ಟ್ ಏನೋ ಆಗೋಗಿದೆ. ನಾವ್ ನೆಕ್ಸ್ಟ್ ಒಂದು ಇವಾಗ ಸಾಲ್ವ್ ಮಾಡ್ಬೇಕಾಗಿರೋದು ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡೋಣ. ಓಕೆನಾ? ಸೊ ಇವಾಗ ಎಕ್ಸರ್ಸೈಸ್ ಯಾವ್ದು 1 ಆಯ್ತಾ? ಸೊ ಬೇಸಿಕಲಿ ಎಕ್ಸರ್ಸೈಸ್ 1 ನಲ್ಲಿ ಯಾವ್ದು ಕ್ವೆಶನ್ ಇದೆ ಅಂತ ನಾವಿಲ್ಲಿ ನೋಡೋಣ. ಸೊ ಇವಾಗ ಎಕ್ಸರ್ಸೈಸ್ ಬರುತ್ತೆ ಅಂಡ್ ಆಲ್ಸೋ ಯಾವ ತರ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ನಾವಿಲ್ಲಿ ನೋಡೋಣ. ಸೊ ಅವ್ರು ಕೊಟ್ಟಿರೋದೇನು, ಇಫ್ ಎಕ್ಸ್ ಬೈ 3 ಪ್ಲಸ್ 1 ಅಂಡ್ y ಮೈನಸ್ ಆಫ್ 2 by 3 ಈಕ್ವಲ್ಸ್ ಟು 5 by 3, 1 by 3, ವಾಟ್ ಆರ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂಡ್ ವೈ ಅಂತ ಕೇಳ್ತಿದ್ದಾರೆ. ಸೊ ಎಕ್ಸ್ ಬೈ 3 ಪ್ಲಸ್ 1 ಇಸ್ 5 by 3 ಅಂದಾಗ ಎಕ್ಸ್ ಬೈ 3 ಇಸ್ ಈಕ್ವಲ್ ಟು ಯಾವ್ದು? ಸೊ ಮ್ಯೂಚುಯಲಿ ಅಂದ್ರೆ ದಿಸ್ ಮಸ್ಟ್ ಬಿ ಈಕ್ವಲ್ ಟು ದಿಸ್, ದಿಸ್ ಮಸ್ಟ್ ಬಿ ಈಕ್ವಲ್ ಟು ದಿಸ್ ಅಂತ ಹೇಳಿದೆ. ಸೊ ದಟ್ ವಿಲ್ ಬಿ ಈಕ್ವಲ್ ಟು 2 by 3. ಸೊ x will be equal to 2 ಬರುತ್ತೆ. ಕರೆಕ್ಟಾ? ಸೊ ದೆನ್ ಇವಾಗ y minus of 2 by 3 will be equal to 1 by 3. y is equal to 1 by 3 plus 2 by 3, that is 3 by 3, that is 1. So y equals to 1. ಹಂಗಾಗಿ x is equal to 2 and y equals to 1 ಅಂತ ನಾವು ಇದಕ್ಕೆ ಹೇಳ್ಬಹುದು. ಓಕೆನಾ? ಸೊ ಇದು ಫಸ್ಟ್ ಕ್ವೆಶ್ಚನ್ ಆಯ್ತು. ನಾವು ಇಲ್ಲಿ ಸೆಕೆಂಡ್ ಕ್ವೆಶ್ಚನ್ ಅನ್ನ ಸಾಲ್ವ್ ಮಾಡೋಣ. ಸೆಕೆಂಡ್ ಕ್ವೆಶ್ಚನ್ ಏನ್ ಬರುತ್ತೆ? ಇಫ್ ಅ ಸೆಟ್ ಎ has 3 elements ಆಯ್ತಾ? ಸೊ ಇವಾಗ ಸೆಟ್ ಎ ನಲ್ಲಿ 3 ಎಲಿಮೆಂಟ್ಸ್ ಇದೆ ಅಂಡ್ ಸೆಟ್ ಬಿ has 3, 4, 5. find the number of elements in a cross b. ಸೊ n of a cross b ಏನು? ಇಲ್ಲಿ 3 ಇದೆ, ಇಲ್ಲಿ ಕೂಡ 3 ಇದೆ. ಸೊ n ಬಂದ್ಬಿಟ್ಟು n of a into n of b ಬರುತ್ತೆ. ಸೊ that will be equal to 3 into 3, that is equal to 9. ಸೊ that is 9 elements ಅಂತ ಇರುತ್ತೆ. ಸೊ ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೆ? ಸೊ ಬೇಸಿಕಲಿ 9 ಎಲಿಮೆಂಟ್ಸ್ ಬರುತ್ತೆ. ನಾವು ನೆಕ್ಸ್ಟ್ ಒನ್. Okay, third question in baratte, g will be equal to 7, 8 and h will be equal to 5, 4, 2. Then g cross h anta bandaga eshtu? So what is g cross h? That is 7, 5, 7, 4, 7, 2 and 8, 5, 8, 4 and 8, 2 baratte. Okay na? So iವಾಗ h cross g anta ಹೇಳಿದಾಗ that will be there and also that is h cross g 5, 7
5,8. Okay, then ಇವಾಗ 4,7. Okay, 4,7 and 4,8 ಇದು ಕಾಮಾ ಬಂದಿರತ್ತೆ ಇಲ್ಲಿ. Then 2,7 and 2,8 ಅಂತ ಬರುತ್ತೆ ಇಲ್ಲಿ. So that is how we will have to remember. ನಾವ್ ಇವಾಗ fourth one ಅಂತ ಹೇಳಿದಾಗ ಏನಿರುತ್ತೆ fourth one ನಲ್ಲಿ state whether each of the following statement is true or false. If the statement is false, rewrite the statement. ಓಕೆ, ಇವಾಗ ಪಿ ಆಫ್ ಎಂ ಕಾನ್ ಎನ್ ಇದು ಬಂದಿದೆ. ಪಿ ಕ್ರಾಸ್ ಕ್ಯೂ ಎಂ ಎನ್ ಇಸ್ ಎ ಟ್ರೂ, ಇಟ್ ಇಸ್ ಫಾಲ್ಸ್. ಸೊ ಕರೆಕ್ಟ್ ಅಲ್ವೇ ಅಲ್ಲ. ಸೊ ಇವಾಗ ಪಿ ನಲ್ಲಿ ಎಂ ಕ್ರಾಸ್ ಎನ್ ಎನ್ ಇದೆ ಅಂಡ್ ಕ್ಯೂ ನಲ್ಲಿ ಎನ್ ಇದೆ ಅಂತ ಹೇಳಿದಾಗ ಪಿ ಕ್ರಾಸ್ ಕ್ಯೂ ನಲ್ಲಿ ಏನೇನ್ ಇರ್ಬೇಕು, ಎಂ ಎನ್ ಅಂಡ್ ಆಲ್ಸೋ ಇಲ್ಲಿ ಎಂ ಎನ್ ಅಂಡ್ ಎನ್ ಅಂಡ್ ಎನ್ ಎಂ ಅಂತ ಬಂದಿರತ್ತೆ. ಸೊ ಇದನ್ನ ನಾವು ಅಲ್ಲಿ ನೋಡ್ಬೇಕು. ನಾವಿಲ್ಲಿ ಸೆಕೆಂಡ್ ಒನ್, ದಿಸ್ ಇಸ್ ಫಸ್ಟ್ ಒನ್ ಅಂಡ್ ದಿಸ್ ಇಸ್ ಸೆಕೆಂಡ್ ಒನ್ ಏನಿದೆ. ಇಫ್ ಎ ಅಂಡ್ ಬಿ ಆರ್ ನಾನ್ ಎಂಪ್ಟಿ ಸೆಟ್ಸ್, ದೆನ್ ಎ ಕ್ರಾಸ್ ಬಿ ಇಸ್ ನಾನ್ ಎಂಪ್ಟಿ ಸೆಟ್ ಆಫ್ ದಿ ಆರ್ಡರ್ಡ್ ಪೇರ್. ಎಸ್, ಕರೆಕ್ಟ್, ಅದು ಟ್ರೂ ನೇ ಬಂದಿದೆ. ದೆನ್ ಇವಾಗ ಎ ಬಂದಿದೆ. ಇವಾಗ ನೆಕ್ಸ್ಟ್ ಒನ್ ಥರ್ಡ್ ಒನ್ ಸಾಲ್ವ್ ಮಾಡೋಣ. ದಟ್ ಈಸ್ ಎ ಬಂದ್ಬಿಟ್ಟು 1,2 ಬಂದಿದೆ, ಬಿ ಬಂದ್ಬಿಟ್ಟು 3,4 ಬಂದಿದೆ ಅಂದಾಗ ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ 5. ಸೊ ಬೇಸಿಕಲಿ ಬಿ ಇಂಟರ್ಸೆಕ್ಷನ್ 5 is 5. So then A cross 5 will be what? So basically A cross 5 ಇರೋದು ಏನ್ ಬರುತ್ತೆ, ಇದು ಕೂಡ 5 ಆಗತ್ತೆ. ಸೊ ಹಂಗಾಗಿ ಅದು ಟ್ರೂ. ಓಕೆ, ಸೊ ಅಲ್ಲಿ ಥರ್ಡ್ ಒನ್ ಕೊಟ್ಟಿರೋದೇನು, ಸೊ ಥರ್ಡ್ ಒನ್ ಕೊಟ್ಟಿರೋದು ಟ್ರೂನೇ ಬಂದಿದೆ, ಸರಿನಾ? ಸೊ ಹಂಗಾಗಿ ನಾವ್ ಅದನ್ನ ನೋಡ್ಬೇಕಾಗತ್ತೆ. ಸೊ ದೆನ್ ನೆಕ್ಸ್ಟ್ ಒನ್ ಏನ್ ಬರುತ್ತೆ, A cross B. ಸೊ ಬೇಸಿಕಲಿ ನೆಕ್ಸ್ಟ್ ಒನ್ A cross B ಅಂತ ಬರುತ್ತೆ and B cross C ಅಂತ ಬರುತ್ತೆ. ಸೊ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ನಾವ್ ಅಲ್ಲಿ ನೋಡಿದಾಗ ನಮಗದು ಅರ್ಥ ಆಗಿರ್ಬೇಕು. ಓಕೆನಾ? ಸೊ ನಾವ್ ನೆಕ್ಸ್ಟ್ ಒನ್ ನಾವಲ್ಲಿ ನೆಕ್ಸ್ಟ್ ಒನ್ ಅನ್ನ ಸಾಲ್ವ್ ಮಾಡ್ಬೇಕು ಅಂತ ಹೇಳಿದಾಗ, ಓಕೆನಾ? ಸೊ ಇವಾಗ ನೆಕ್ಸ್ಟ್ ಒನ್ ಅನ್ನ ನಾವ್ ಏನಾದ್ರು ಸಾಲ್ವ್ ಮಾಡ್ಬೇಕು ಅಂತ ಹೇಳಿದಾಗ ಸೊ ಏನ್ ಬರುತ್ತೆ, A is equal to, ಸೊ ಬೇಸಿಕಲಿ A will be equal to -1,1 ಅಂಡ್ A cross A ಅಂತ ಬರುತ್ತೆ. ಯಾವ್ದು ಬರುತ್ತೆ ಇವಾಗ A cross A ಅಂತ ಹೇಳಿದಾಗ ಸೊ ಅದು 3, ದಟ್ ಇಸ್ ಟ್ರಿಪ್ಲೆಟ್ ಅನ್ನ ನಾವಿಲ್ಲಿ ಸಾಲ್ವ್ ಮಾಡ್ಬೇಕಾಗುತ್ತೆ, ಕರೆಕ್ಟಾ? ಸೊ ಬೇಸಿಕಲಿ ಟ್ರಿಪ್ಲೆಟ್ ಅನ್ನ ಸಾಲ್ವ್ ಮಾಡ್ಬೇಕು ಅಂಡ್ ಆ ತರಾನೇ ನಾವು ನಿಮ್ಗೆ ಗೊತ್ತಿರ್ಬೇಕು, ಸರಿನಾ? ಓಕೆ, ಸೊ ನಾವು ನೆಕ್ಸ್ಟ್ ಒಂದು ಸಾಲ್ವ್ ಮಾಡ್ಬೇಕು ಅಂದಾಗ ಏನ್ ಬರುತ್ತೆ, ಇಫ್ A cross B will be equal to this, then A and B ಏನು? ಸೊ A cross B ಅವ್ರು ಕೊಟ್ಟಿರೋದು ಸಿಕ್ಸ್ತ್ ಒನ್ ಏನಿದೆ, A cross B A, X and also A, Y and also B, X and B, Y ಅಂತಿದೆ, ಕರೆಕ್ಟಾ? ಸೊ ಅವಾಗ A ಫಸ್ಟ್ ಎಲಿಮೆಂಟ್ಸ್ ಅಂತ ತಗೊಳ್ಳೋಣ, ದಟ್ ಇಸ್ A, B ಬರುತ್ತೆ. B ಬಂದ್ಬಿಟ್ಟು ಏನನ್ನ ಸೆಕೆಂಡ್ ಎಲಿಮೆಂಟ್ಸ್ X, Y ತಗೊಳ್ಳೋಣ. ಸೊ ದಟ್ ಇಸ್ A, ಇದು ಬಂದಿದೆ. ಸೊ ಬೇಸಿಕಲಿ A and B ಆರ್ ಇನ್ ದಟ್ ವೇ. ದೆನ್ ವಿ ಹ್ಯಾವ್ ದ ನೆಕ್ಸ್ಟ್ ಒನ್, ದಟ್ ಇಸ್ A, B, C and D ವೆರಿಫೈ. ಇದು ವೆರಿಫಿಕೇಶನ್ ಅನ್ನ ನೀವೇ ಸಾಲ್ವ್ ಮಾಡ್ಕೋಬಹುದು, ಅಲ್ಲಿ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಕೂಡ ಇದೆ, ಅದು ಆ ತರ ನೋಡೋಣ. ಸೊ ಇವಾಗ 8th ಕ್ವೆಶ್ಚನ್ ಅಲ್ಲಿ ಬಂದ್ಬಿಟ್ಟು A is equal to 1,2 ಅಂತಿದೆ, B ಬಂದ್ಬಿಟ್ಟು 3,4 ಇದೆ. ಸೊ ಇವಾಗ A cross B ಬಂದ್ಬಿಟ್ಟು ಏನ್ ಬರುತ್ತೆ, ಸೊ ದಟ್ ಇಸ್ 1,3 1,4 2,3 and 2,4 ಬರುತ್ತೆ, ಕರೆಕ್ಟಾ? ಸೊ ಹೌ ಮೆನಿ ಸಬ್ಸೆಟ್ಸ್ ವಿಲ್ A cross B have? ಸೊ ಇವಾಗ ಹೌ ಮೆನಿ ಸಬ್ಸೆಟ್, ಸೊ ಇಲ್ಲಿ ಬಂದ್ಬಿಟ್ಟು ದಿಸ್ ಇಸ್ P will be equal to 2 ಬಂದಿದೆ, ಇಲ್ಲಿ Q ಬಂದ್ಬಿಟ್ಟು T ಇದೆ. ನಂಬರ್ ಆಫ್ ಸಬ್ಸೆಟ್ಸ್ ಏನ್ ನೋಡಿದ್ವಿ ನಾವು, 2 to the power of PQ. ಸೊ ದಟ್ ಇಸ್ 2 to the power of 4, ದಟ್ ಇಸ್ 16 ಸಬ್ಸೆಟ್ಸ್ ಇದೆ. ಇದ್ರಿಂದ ನೋಡ್ಬೋದು. ಸೊ 2 to the power of n will be the number of subsets for the set having n elements. ಸೊ ಇಲ್ಲಿ n ಬಂದ್ಬಿಟ್ಟು ಎಷ್ಟು ಬಂದಿದೆ, 4 ಇದೆ. ಸೊ 2 to the power of 4 is 16 ಅಂತ ಬರುತ್ತೆ ಇಲ್ಲಿ. 2 to the power of 4 is 16. ಸೊ ಬೇಸಿಕಲಿ 16 ಸಬ್ಸೆಟ್ಸ್ ಅದಕ್ಕೆ ಬಂದಿರತ್ತೆ ಅಂತ ನಾವು ಅದಕ್ಕೆ ಹೇಳ್ಬಹುದು. ನಾವು ನೆಕ್ಸ್ಟ್ ಒನ್, ಸೊ ಇಲ್ಲಿ ಕ್ವೆಶ್ಚನ್ ನಂಬರ್ 9 ಅಂತ ತಗೊಳ್ಳೋಣ. ಕ್ವೆಶ್ಚನ್ ನಂಬರ್ 9 ಅಲ್ಲಿ ಏನಿದೆ, A and B are two sets such that n of A will be equal to 3, n of B will be equal to 2. So if x, 1, y, 2, z, 1 are in A cross B, if find A, B if x, y, z are distinct elements. ಓಕೆ, ಸೊ ಇವಾಗ ಇದು ಬಂದಿದೆ ಅಂದ್ರೆ x, 1, y, ಇದು are there in A cross B, find A and B. ಓಕೆ, ಸೊ ಬೇಸಿಕಲಿ n of A 3 ಎಲಿಮೆಂಟ್ಸ್ ಇರುತ್ತೆ ಅಂಡ್ A ಬಂದ್ಬಿಟ್ಟು ಎಷ್ಟು ಬರುತ್ತೆ, ಒಬ್ವಿಯಸ್ಲಿ ಇಟ್ ವಿಲ್ ಬಿ x, y, z ಬರುತ್ತೆ ಅಂಡ್ B ಬಂದ್ಬಿಟ್ಟು ಏನಿದೆ 1, 2 ಬಂದಿದೆ. ಒಬ್ವಿಯಸ್ಲಿ ದೇ ಆರ್ ಡಿಸ್ಟಿಂಕ್ಟ್ ಅಂತ ಹೇಳ್ತಾರೆ. ದಿಸ್ ವಿಲ್ ಬಿ ದ ನಂಬರ್ ಆಫ್ ಎಲಿಮೆಂಟ್ಸ್ ವಿಚ್ ವಿಲ್ ಬಿ ದೇರ್, ಸರಿನಾ? ಓಕೆ, ಸೊ ಇದು ಎಕ್ಸರ್ಸೈಸ್ 1 ಆಯ್ತು. ಎಕ್ಸರ್ಸೈಸ್ 2 ನ ಸಾಲ್ವ್ ಮಾಡೋಣ ಇವಾಗ.
ಸರಿನಾ? ಸೊ ಎಕ್ಸರ್ಸೈಸ್ 2 ನಲ್ಲಿ ಏನ್ ಬರುತ್ತೆ ಅದನ್ನ ನಾವಲ್ಲಿ ನೋಡೋಣ. ಸೊ ಅವ್ರು ಕೇಳ್ತಾ ಇರೋದು ಲೆಟ್ ಎ ಇಸ್ ಈಕ್ವಲ್ ಟು 1,2,3, ಟಿಲ್ 14 ಹೋಗುತ್ತೆ. ಕರೆಕ್ಟಾ? ಸೊ ಡಿಫೈನ್ ದ ರಿಲೇಶನ್ ಎ ಟು ಎ ಬೈ ಆರ್ ಇಸ್ ಈಕ್ವಲ್ ಟು ಎಷ್ಟು ಎಕ್ಸ್ ವೈ such that 3x minus of y equals to 0 where okay so basically wherein so 3x of y is equal to 0 anta barutte. So we can say where x comma y belongs to A, write down the domain and also we'll be having that is the codomain. So now 3x is equal to y. So y equals to 3x. So ivaga idralle irbeku. So x is equal to 1, y equals to 3. X is equal to 2, y equals to ಎಷ್ಟು 6, x is equal to 3, y equals to 9. So basically they are the same. So ಇವಾಗ a ಬಂದ್ಬಿಟ್ಟು ಎಷ್ಟು ಬರುತ್ತೆ? ಸೊ ಬೇಸಿಕಲಿ 1,2,14 ತನಕ ಹೋಗುತ್ತೆ. b ಬಂದ್ಬಿಟ್ಟು ಏನ್ ಬರುತ್ತೆ 3,6,9 14 3s 52 ತನಕ ಹೋಗುತ್ತೆ. ಸೊ ಕರೆಕ್ಟಾ? ಸೊ ಬೇಸಿಕಲಿ ದಿಸ್ ವಿಲ್ ಗೋ ಟು 52. ಸೊ ಇವಾಗ ರೈಟ್ ಇಟ್ಸ್ ಡೊಮೇನ್, ರೇಂಜ್ ಅಂಡ್ ಕೋಡೊಮೇನ್. ಸೊ ಇವಾಗ ಡೊಮೇನ್ ಅಂತ ಬಂದಾಗ ಸೊ ಇಟ್ ವಿಲ್ ಬಿ ಎಷ್ಟು? ಸೊ ಬೇಸಿಕಲಿ ಇವಾಗ ರಿಲೇಷನ್ ಅಲ್ಲಿ ಬರಬೇಕು. ರೈಟ್ ಡೌನ್ ಇಟ್ಸ್ ಡೊಮೇನ್ ಅಂಡ್ ಆಲ್ಸೋ ಸಚ್ ದಟ್ ಎಕ್ಸ್ ಅಂಡ್ ವೈ ಬಿಲಾಂಗ್ಸ್ ಟು ದಿಸ್ ಅಂಡ್ ದಿಸ್. ಸೊ ಇವಾಗ ರಿಲೇಷನ್ ಅಲ್ಲಿ ಏನ್ ಬರುತ್ತೆ ಇಲ್ಲಿ 12 ತನಕ ಹೋಗುತ್ತೆ. ಅಂಡ್ ಆಲ್ಸೋ ಬಿ ಮಸ್ಟ್ ಬಿ ಇನ್ ವಾಟ್? ಬಿ ಮಸ್ಟ್ ಬಿ ಇನ್ ಎ ಓನ್ಲಿ. ಅಂದ್ರೆ ದಿಸ್ ಶುಡ್ ಆಲ್ಸೋ ಲೈ ವಿತ್ ಇನ್ ಎ. ಸೊ 9 ಅಂಡ್ ಆಲ್ಸೋ 12. ಸೊ ಇದು 52 ತನಕ ಹೋಗೋದೇ ಇಲ್ಲ. ಹಂಗಾಗಿ ನಾವ್ ಏನಂತ ಹೇಳ್ಬೋದು 1,3 and also 2,6, then we have 3,9 and 4,12. ಸೊ ಇದು ಸೆಟ್ ಅಲ್ಲಿ ಇರತ್ತೆ. ಇವಾಗ ಇದಕ್ಕೆ ಡೊಮೇನ್ ಅಂತ ಹೇಳಿದಾಗ ಓಕೆ ಡೊಮೇನ್ ಅಂತ ಹೇಳಿದಾಗ 1,2,3,4 ಬರುತ್ತೆ. ರೇಂಜ್ ಅಂತ ಹೇಳಿದಾಗ ಏನ್ ಬರುತ್ತೆ? ಸೊ ದಟ್ ಇಸ್ 3,6,9,12 ಬರುತ್ತೆ. ಅದಕ್ಕೆ ರೇಂಜ್ ಆಯ್ತಾ? ಸೊ ಬೇಸಿಕಲಿ ಅದ್ರ ರೇಂಜ್ ಏನ್ ಬರುತ್ತೆ? ಸೊ ಇದು ಬರುತ್ತೆ. ಸೊ ಈ ತರ ನಾವು ಅದನ್ನ ನೋಡ್ಕೋಬಹುದು. Now next one. So define a relation R on the set n of natural numbers. Okay, so wherein we have y is equal to x plus 5, where x will be the natural numbers less than 4. Okay, depict the relation in the roster form. Or ಹೇಳ್ತಾ ಇರೋದೇನು R is such that x comma y, okay, such that y equals to x plus times of 5. Okay, wherein the natural numbers, okay, natural numbers are less than 4 and x comma y belongs to n. Okay, now natural numbers are less than 4 anta ಹೇಳಿದಾಗ r will be equal to 1,6, 2,7 and 3,8. So okay na, so 1,6, 2,7 and 3,8 ಬರುತ್ತೆ. So we'll be having that is the domain anta ಹೇಳಿದಾಗ ಏನ್ ಬರುತ್ತೆ? domain of r 1,2,3 and also we'll be having that is the range. So range of r anta ಹೇಳಿದಾಗ it will be 6,7,8 ಅಂತ ಬರುತ್ತೆ. ಓಕೆನಾ? ಸೊ ಡೊಮೇನ್ ಅದ್ ಬರುತ್ತೆ ಅಂಡ್ ಕೋಡೊಮೇನ್ ಆಬ್ವಿಯಸ್ಲಿ ನಮಗೆ ಏನಂತ ಬರುತ್ತೆ ಅದು ಗೊತ್ತು. ನಾವಿವಾಗ ನೆಕ್ಸ್ಟ್ ಒನ್ ಸೊ ಸೇಮ್ ಥಿಂಗ್ ಬಂದಿರುತ್ತೆ ಇವಾಗ. ಸೊ ಫಿಗರ್ ನಲ್ಲಿ ಇವಾಗ ನೆಕ್ಸ್ಟ್ ತೋರಿಸ್ತಾ ಇರೋದವರು ಓಕೆ ಸೊ ಇವಾಗ ಫಿಗರ್ ಅಲ್ಲಿ ಒಂದು ರಿಲೇಷನ್ ಅನ್ನ ತೋರಿಸಿದ್ದಾರೆ. ಕ್ವೆಶ್ಚನ್ ನಂಬರ್ 4 ಅನ್ನು ನೋಡೋಣ. ಸೊ ಒಂದ್ ಫಿಗರ್ ನಲ್ಲಿ ಅವ್ರು ಏನ್ ತೋರಿಸಿದ್ದಾರೆ? ಸೊ ಬೇಸಿಕಲಿ ಅದು ರಿಲೇಷನ್ ಬಿಟ್ವೀನ್ ಸೆಟ್ಸ್ ಪಿ ಅಂಡ್ ಕ್ಯೂ ಅದನ್ನ ಅವರು ಪೋರ್ಟ್ರೇ ಮಾಡಿದ್ದಾರೆ. ಸೊ ಇವಾಗ ರಿಲೇಷನ್ ಅನ್ನ ನಾವು ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಬರಿಬೇಕು ಅಂಡ್ ರೋಸ್ಟರ್ ಫಾರ್ಮ್ ನಲ್ಲಿ ಬರಿಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ಏನಿದೆ 5, 6 and 7 ಇದೆ. ಇಲ್ಲಿ ಏನಿದೆ? ಇಲ್ಲಿ 3, 4 and 5 ಇದೆ. ಸೊ ಇದು ಪಿ, ಇದು ಕ್ಯೂ. ಸೊ ಅವ್ರು ಹೇಳ್ತಾ ಇರೋದು ಪಿ ವಿಲ್ ಬಿ ಲಿಂಕ್ ಟು 3 and 6 will be linked to 4 and 7 will be linked to 5. ಸೊ ಇವಾಗ ಪಿ ಇರೋದೇನು 5, 6, 7 and ಕ್ಯೂ ಇರೋದೇನು ಇಲ್ಲಿ 3, 4, 5 ಬರುತ್ತೆ. ಓಕೆನಾ? ಸೊ ಇಲ್ಲಿ ಈ ತರ ಬಂದಿದೆ. ಸೊ ರಿಲೇಷನ್ ಬಿಟ್ವೀನ್ ಪಿ ಅಂಡ್ ಕ್ಯೂ ವಿಲ್ ಇದೆ. ಸೊ ಇವಾಗ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ತಗೊಂಡಾಗ ನಾವು ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಏನ್ ಬರುತ್ತೆ? ಸೊ r is such that x comma y, okay, such that y will be equal to x minus of 2 and x belongs to p. Okay, so or we can also say r is equal to x comma y such that y will be equal to x minus 2 for x is equal to 5, 6, 7. ಸೊ ದಟ್ ಇಸ್ ಪಿ ಹೇಳೋ ಬದಲು 5, 6, 7 ಈ ರೇಂಜ್ ಅಲ್ಲಿ ಇದ್ದಾಗ ಅದನ್ನ ತಗೋತೀವಿ ಅಂತ ಹೇಳ್ಬೋದು. ನಾವ್ ಇಲ್ಲಿ ಸೆಟ್ ಬಿಲ್ಡರ್ ಫಾರ್ಮ್ ಆಯ್ತು. ನಾವ್ ನೆಕ್ಸ್ಟ್ ಒಂದ್ ನೋಡ್ಬೇಕಾಗಿರೋದು ಯಾವ ಫಾರ್ಮ್? ರೋಸ್ಟರ್ ಫಾರ್ಮ್ ಅನ್ನು ನೋಡೋಣ. ಸೊ ಇಲ್ಲಿ ರೋಸ್ಟರ್ ಫಾರ್ಮ್ ಅಂತ ಹೇಳಿದಾಗ ಏನ್ ಬರುತ್ತೆ? ಸೊ ದಿಸ್ ವಿಲ್ ಬಿ ರೋಸ್ಟರ್ ಫಾರ್ಮ್ ಇಸ್ ನಥಿಂಗ್ ಬಟ್ 5, 3 ಆಮೇಲೆ 6, 4 ಆಮೇಲೆ 7, 5 ಅಂತ ಬರುತ್ತೆ. ಸೊ ಇಲ್ಲಿ ನಾವು ಡೊಮೇನ್ ಅಂತ ಹೇಳಿದಾಗ
ಆಯ್ತಾ. ಸೊ ಇವಾಗ ಡೊಮೇನ್ ಅಂತ ನಾವ್ ಇದಕ್ಕೆ ಹೇಳಿದಾಗ ಸೊ ಡೊಮೇನ್ ಆಫ್ ಆರ್ ಬರುತ್ತೆ. ಸೊ ಡೊಮೇನ್ ಆಫ್ ಆರ್ ಇಸ್ ನಥಿಂಗ್ ಬಟ್ 5,6,7 ಇರುತ್ತೆ. ಅಂಡ್ ಆಲ್ಸೋ ವಿ ಹ್ಯಾವ್ ದಟ್ ಇಸ್ ರೇಂಜ್ ಆಫ್ ಆರ್ ಆಯ್ತಾ. ಸೊ ರೇಂಜ್ ಆಫ್ ಆರ್ ಅಂತ ಬಂದಿದೆ ಅಂದಾಗ 3,4,5 ಬರುತ್ತೆ. ಓಕೆನಾ. ಸೊ ಬೇಸಿಕಲಿ 3,4,5 then ಈ ತರ ಬಂದಾಗ so we will have to remember and we have to know about this. So then next one, write the relation ಅದಾಯ್ತು. So determine ಏನು, determine the domain and the range of the relation are defined by this and this ಅಂತ ನಾವ್ ಅದಕ್ಕೆ ಹೇಳ್ಬೋದು. ಸೊ ಇವಾಗ question number 6 ನೋಡೋಣ. So basically domain and the range. Okay, so R will be equal to x and x plus times of 5 ಬರುತ್ತೆ, wherein x belongs to ಏನು 0, 1, 2, 3, 4, 5. ಓಕೆನಾ. ಸೊ ಇವಾಗ R is there in this way. So R is this one ಅಂತ ಬರುತ್ತೆ. ಇವಾಗ R ಬಂದ್ಬಿಟ್ಟಿದು ಏನ್ ಬರುತ್ತೆ, R is there 0, 5. Okay, then 1, 6, then we have 2, 7. Okay, 3, 8, then 4, 9, 5, 10 ಅಂತ ಬರುತ್ತೆ. ಸೊ ಡೊಮೇನ್ ಅಂತ ಬಂದಾಗ ಏನ್ ಬರುತ್ತೆ 0, 1, 2, 3, 4, 5. ಅಂಡ್ ರೇಂಜ್ ಅಂತ ಬಂದಿದೆ ಅಂದಾಗ 5, 6, 7, 8, 9, 10 ಆಯ್ತಾ. ಸೊ ಅದ ತರ ಡೊಮೇನ್ ಅಂಡ್ ರೇಂಜ್ ಬರುತ್ತೆ. ರೈಟ್ ದ ರಿಲೇಷನ್ ಆರ್. ಸೊ ಕ್ವೆಶ್ಚನ್ ನಂಬರ್ 7. ಸೊ ಆರ್ ವಿಲ್ ಬಿ ಈಕ್ವಲ್ ಟು ವಾಟ್, x, x cube, and also where x will be the prime number. So basically this is the prime number which is less than 10. Okay, so x is the prime number less than 10. So r will be equal to x, x cube ಅಂತ ಬರುತ್ತೆ. ಸೊ ಇವಾಗ ಪ್ರೈಮ್ ನಂಬರ್ಸ್ r will be equal to ಏನೇನೋ, so 2, 8. Then we'll be having 3, 27. Okay, then we have 5, 125 and also 7, 343. So ಈ ತರ ನಮಗೆ ಸಾಲ್ವ್ ಮಾಡಕ್ಕೆ ನಾವು ಅದನ್ನ ಹೇಳ್ಬಹುದು. ಸೊ ಓಕೆ, ಸೊ ಇವಾಗ ನೆಕ್ಸ್ಟ್ ಎಕ್ಸರ್ಸೈಸ್ ಹೋಗೋಣ. ದಟ್ ಈಸ್ ಎಕ್ಸರ್ಸೈಸ್ 2.3. ಓಕೆನಾ, ಇದು ಲಾಸ್ಟ್ ಎಕ್ಸರ್ಸೈಸ್. ಸೊ ಯಾವ್ದು ರಿಲೇಷನ್ ಇಸ್ ಅ ಫಂಕ್ಷನ್ ಅಂತ ಕೇಳ್ತಾರೆ ಅವರು. ಸೊ ಬೇಸಿಕಲಿ 2, 1, 5, 1 ಇದು ಫಂಕ್ಷನ್. Elements of the domain are having unique images. This relation can be called as a function. Yes. Okay. Now next one is what? So so one function ಗೆ or one ಇದಕ್ಕೆ multiple images ಇರಕೂಡದು. So otherwise ಅದು ರಿಲೇಷನ್ ರಿಲೇಷನ್ ಅದನ್ನ ಫಂಕ್ಷನ್ ಅಂತಾನೆ ನಾವು ಅದಕ್ಕೆ ಹೇಳ್ಬಹುದು or ನೇಮ್ ಇಡಬಹುದು. ನಾವು ನೆಕ್ಸ್ಟ್ ಒನ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಏನ್ ಬಂದಿದೆ ಇಲ್ಲಿ 2, 1, 4, 2 ಅಂಡ್ ಇದು ಕೂಡ ರಿಲೇಷನ್. ಸೊ ಬೇಸಿಕಲಿ ಇಲ್ಲಿ ದಿಸ್ ಥಿಂಗ್ ಆರ್ ದಿ ಎಲಿಮೆಂಟ್ಸ್ ಆಫ್ ದ ಡೊಮೇನ್ ಆಫ್ ದ ಫಾರ್ ಆರ್ ಆಫ್ ದ ಗಿವನ್ ರಿಲೇಷನ್ ಹ್ಯಾವಿಂಗ್ ದ ಯುನೀಕ್ ಇಮೇಜಸ್. ದಿಸ್ ರಿಲೇಷನ್ ಕ್ಯಾನ್ ಬಿ ಕಾಲ್ಡ್ ಆಸ್ ಅ ಫಂಕ್ಷನ್. ಸೊ ಸೆಕೆಂಡ್ ಒನ್ ಕೂಡ ನಾವು ಫಂಕ್ಷನ್ ಅಂತಾನೆ ಹೇಳ್ಬೋದು. Now next one is what here, domain 2, 4, 6, 8 blah 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 and range ಏನ್ ಬಂದಿದೆ 1, 2, 3, 4, 5, 6 ಅಂತ ಬಂದಿದೆ. ಓಕೆ, ಅದನ್ನ ನಾವು ಡೊಮೇನ್ ಅಂಡ್ ರೇಂಜ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಅಲ್ಲಿ ಥರ್ಡ್ ಒನ್ 1, 3, 1, 5, 2, 5. ಓಕೆ, ಸೊ 1, 3, 1, 5 ಇದೆ. ಸೊ ಥರ್ಡ್ ಒನ್ ಅಲ್ಲಿ ಏನಾಗ್ತಿದೆ ಇಲ್ಲಿ ಕ್ವೆಶ್ಚನ್ ನಂಬರ್ 1 ಅಲ್ಲಿ ಥರ್ಡ್ ಪಾಯಿಂಟ್. ಸೊ ಇಲ್ಲಿ ಏನಾಗ್ತಿದೆ 1, 5 ಇದೆ, 1, 3 ಕೂಡ ಇದೆ ಅಂಡ್ 2, 5 ಇದೆ. ಸೊ ಇಲ್ಲಿ 1 ಗೆ ಮಲ್ಟಿಪಲ್ ಇಮೇಜಸ್ ಬಂದಿದೆ. ಸೊ ಇಲ್ಲಿ 2, 3 and 5. ಸೊ ಬೋತ್ ಆರ್ ಇಮೇಜಸ್. ಕರೆಕ್ಟಾ. ಸೊ ಬೇಸಿಕಲಿ ಅದನ್ನ ಏನಂತ ಹೇಳ್ಬಹುದು, ಸೊ ಬೋತ್ ಆಫ್ ದೆಮ್ ಆರ್ ಇಮೇಜಸ್ ಅಂತ ನಾವ್ ಅದಕ್ಕೆ ಹೇಳ್ಬಹುದು. ಸೊ ಹಾಗಾಗಿ ನಾವ್ ಅದನ್ನ ನೋಡ್ತೀವಿ. ಸೊ ಫೈಂಡ್ ದ ಡೊಮೇನ್ ಅಂಡ್ ದ ರೇಂಜ್ ಆಫ್ ದ ಫಾಲೋಯಿಂಗ್ ರಿಯಲ್ ಫಂಕ್ಷನ್ಸ್. ಓಕೆ, ಇವಾಗ ಸೆಕೆಂಡ್ ಕ್ವೆಶ್ಚನ್ ನಲ್ಲಿ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡೋಣ. ಸೆಕೆಂಡ್ ಕ್ವೆಶ್ಚನ್ ಏನಿದೆ, ಎಫ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಆಫ್ ಎಕ್ಸ್. ಓಕೆ, ಸೆಕೆಂಡ್ ಒನ್ ಬಂದ್ಬಿಟ್ಟು ಎಫ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ 9 ಮೈನಸ್ ಆಫ್ ಎಕ್ಸ್ ಸ್ಕ್ವೇರ್ ಅಂತ ಇದೆ. ಓಕೆ, ನಾವು ಫಸ್ಟ್ ಒನ್ ಏನ್ ಬಂದಿದೆ, ಸೊ ಎಫ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಆಫ್ ಎಕ್ಸ್ ಇದೆ. ಸೊ ವೇರ್ ಇನ್ ಎಕ್ಸ್ ವಿಲ್ ಬಿ ದೇರ್ ಅಂಡ್ ದಿಸ್ ವಿಲ್ ಬಿ ಎಕ್ಸ್ ಅಂಡ್ ಮೈನಸ್ ಆಫ್ ಎಕ್ಸ್ ವೆನ್ ಎಕ್ಸ್ ಇಸ್ ಗ್ರೇಟರ್ ದನ್ 0, ಎಕ್ಸ್ ಇಸ್ ಲೆಸ್ ದನ್ 0. ಸೊ ಇವಾಗ ಮೈನಸ್ ಆಫ್ ಎಕ್ಸ್ ಅಂತ ಬಂದಿದೆ ಅಂದಾಗ ಮೈನಸ್ ಆಫ್ ಎಕ್ಸ್ ವೆನ್ ಎಕ್ಸ್ ಇಸ್ ಗ್ರೇಟರ್ ದನ್ ಈಕ್ವಲ್ ಟು 0, ಎಕ್ಸ್ ವೆನ್ ಎಕ್ಸ್ ಇಸ್ ಲೆಸ್ ದನ್ 0. ಸೊ ದಟ್ ವಿಲ್ ಬಿ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಇದಕ್ಕೆ ನಾವು ಹೇಳ್ಬಹುದು. ಓಕೆ, ಇಟ್ ಇಸ್ ಆಲ್ಸೋ ಸೀನ್ ಆಸ್ ದಿಸ್ ಇಸ್ ದ ರೇಂಜ್. ಅಂಡ್ ಇವಾಗ ಇದಕ್ಕೆ ರೇಂಜ್ ಅಂತ ತಗೋಬೇಕು ಅಂದಾಗ ಸೊ ರೇಂಜ್ ವಿಲ್ ಬಿ ವಾಟ್, ಸೊ ವಾಟ್ ವಿಲ್ ಬಿ ದ ರೇಂಜ್ ಹಿಯರ್. ಇವಾಗ ಇದಕ್ಕೆ ರೇಂಜ್ ಅಂತ ತಗೋಬೇಕು ಅಂದ್ರೆ ಮೈನಸ್ ಇನ್ಫಿನಿಟಿ ಟು 0 ಅಂತ ಹೋಗುತ್ತೆ. ಸರಿನಾ. ಸೊ ದಿಸ್ ವಿಲ್ ಬಿ ದ ಡೊಮೇನ್ ಅಂಡ್ ದಿಸ್ ಇಸ್ ದ ರೇಂಜ್. So now next one, second one, f of x will be equal to root of 9 minus of x square ಅಂತ ಬರುತ್ತೆ. So root of 9 minus of x square ಅಂತ ಇರುತ್ತೆ. So wherein the domain of the given function, so f of x ಗೆ domain ಬಂದ್ಬಿಟ್ಟು
x minus 3 is less than equal to x and also that is 3, or we can say that is minus 3 comma 3 anta barutte. So minus 3 and 3 anta irutte. So a function of f of x is defined. So third question bandide, a function f of x will be there, that is 2x minus of 5 will be able to, so f of 0 anta ಹೇಳಿದಾಗ that is minus 5 barutte. F of 7 anta ಹೇಳಿದಾಗ 14 minus 5 that is 9. Then f of minus 3 anta bandaga minus 6 minus 5 minus 11 anta ನಾವು ಇದಕ್ಕೆ ತಗೋತೀವಿ. So function t which maps with, so next one. Question number 4. A function t is there which maps with the temperature from the Celsius scale. So that is t of c will be equal to 9c divided by 5 plus times of 32 ಅಂತ ತಗೋತೀವಿ ಇಲ್ಲಿ. ಕರೆಕ್ಟಾ? So ಇವಾಗ t of 0 ಏನ್ ಬಂದಿದೆ ಇಲ್ಲಿ, t of 0 is equal to 9 of 0 by 5 plus 32. So that is equal to 32. So t of 28 ಬಂದಿದೆ ಅಂದಾಗ ಇದಕ್ಕೆ ವ್ಯಾಲ್ಯೂಸ್ ಅನ್ನ ಹಾಕ್ತಾ ಹೋಗ್ಬೇಕು. ಹಾಕ್ತಾ ಹೋದಾಗ ನಮಗೆ ಅದಕ್ಕೆ ವ್ಯಾಲ್ಯೂಸ್ ಬರುತ್ತೆ. ಇದು ಹೆಂಗ್ ಸಾಲ್ವ್ ಮಾಡ್ಬೋದು ಅಂತ ನಾವು ಅದನ್ನ ಹೇಳ್ಬಹುದು. ಸೊ ಸೇಮ್ ಥಿಂಗ್ ಇದ್ರಲ್ಲಿ ಕೂಡ ಅದೇ ನಾವು ತಗೊಂಡು ಮಾಡ್ತಾ ಇರೋದು. ಸೊ ನಾವು ಒಂದು ಮಿಸಲೇನಿಯಸ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡೋಣ. ಸೊ ಒಂದು ಮಿಸ್ಲೇನಿಯಸ್ ಒನ್ ಆಯ್ತಾ. ಸೊ ಬೇಸಿಕಲಿ ಮಿಸ್ಲೇನಿಯಸ್ ಫಸ್ಟ್ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಕ್ಕೆ ಟ್ರೈ ಮಾಡೋಣ. ಅದು ಗುಡ್ ಪ್ರಾಬ್ಲಮ್, ಚೆನ್ನಾಗಿದೆ ಆ ಪ್ರಾಬ್ಲಮ್. ಸೊ ಅ ರಿಲೇಷನ್ f is defined by ಏನಿದೆ, so f of x will be there which is equal to, f of x is equal to ಎಷ್ಟು ಬಂದಿದೆ, that is x square 3x that is 0 and x is 3 and ಇಲ್ಲಿ 3 and we have x is between 10 ಅಂತ ಬಂದಿದೆ. And also we have g of x will be there and that will be equal to x square and also we have 3x. ಇದು ಕೂಡ 0 and also x is less than 2 and then 2 is less than x is less than 10 ಅಂತ ಬರುತ್ತೆ. So ಇವಾಗ f of x and the given relation f is basically defined in this way. So ಇವಾಗ show that f is a function and g is not a function. So ಇವಾಗ f is a function ಅಂತ ತೋರಿಸಬೇಕು, g is not a function ಅಂತ ತೋರಿಸಬೇಕು ಇವಾಗ. So f of x will be equal to x square and for, so basically 3 and ಇದು x. So basically we'll be having this 3x and also we'll be having 10 and f of x will be equal to 3x where x will be equal to 3 ಅಂತ ನಾವು ಅದಕ್ಕೆ ಹೇಳ್ಬಹುದು. ಸೊ ಇವಾಗ ನೆಕ್ಸ್ಟ್ ಒನ್ ನಾವು ನೋಡ್ಬೇಕಾಗಿರೋದು f of x will be equal to 3 square that is 9 or f of x will be equal to 3 into 3 that is 9. ಸೊ ಇವಾಗ x will be equal to 3 and also f of x will be equal to 9. ಸೊ ಇವಾಗ 0 is less than x is less than 10 ಅಂತ ಬರುತ್ತೆ. ಇವಾಗ ಇಮೇಜಸ್ ನಲ್ಲಿ ಏನ್ ಬರುತ್ತೆ, f of x they have unique ಆಯ್ತಾ. ಸೊ ಬೇಸಿಕಲಿ they are basically said to have the unique images. So therefore this is said to be a function. Okay. So unique images ಇದ್ದಾಗ ಮಾತ್ರ ಅದನ್ನ ನಾವು unique ಅಂತ function ಅಂತ ಹೇಳ್ಬಹುದು. ಬಟ್ ಇವಾಗ g of x ಅಂತ ತಗೊಳ್ಳೋಣ. Okay. So considering g of x. So consider, so basically we will have to consider g of x. ಇವಾಗ g of x ಅಂತ ತಗೊಂಡಾಗ ಏನ್ ಬರುತ್ತೆ, so it basically seen that at x is equal to 2, g of x will be equal to 2 square that is 4 and g of x will be equal to 3 into 2 that is 6. So hangagi same barala 2 and also this thing corresponding two different images. So basically for 2, okay, for 2 they have two different images so which are not the same. So hangagi two different images ಆದ್ರಿಂದ, so since they are not the same ಅದಕ್ಕೆ ನಾವ್ ಏನಂತ ಹೇಳ್ಬೋದು, so two different images ಆದ್ರಿಂದ so ನಾವ್ ಏನಂತ ಹೇಳ್ಬೋದು, so basically we can say that ಅದನ್ನ function ಅಂತ ನಾವ್ ಅದಕ್ಕೆ ಹೇಳಕ್ ಆಗಲ್ಲ. ಸರಿನಾ, ಏನಂತ ಹೇಳಕ್ ಆಗಲ್ಲ. So we can't basically call it a function. ಸರಿನಾ, so ಅದಾತರ ನಾವ್ ಅದಕ್ಕೆ ಸಾಲ್ವ್ ಮಾಡ್ಬೋದು which is very important for us to know. ಸರಿನಾ, okay. So now next one ನೋಡ್ಬೇಕಾಗಿರೋದು question number 2 ನೋಡೋಣ. Question number 2. So f of x will be equal to x square. So f of 1.1 minus of f of 1 divided by 1.1 minus of 1. So x square we will have to find this. So ivaga f of x will be equal to x squared. So f of 1.1 minus of f of 1 divided by 1.1 minus of 1 is equal to 1.1 whole square minus of 1 whole square divided by 1.1 minus of 1.
ಸೊ ದಟ್ ಇಸ್ ಈಕ್ವಲ್ ಟು 1.21 ಮೈನಸ್ ಆಫ್ 1 ಡಿವೈಡ್ ಬೈ 0.1 ಬರುತ್ತೆ. ಸೊ ದಟ್ ಇಸ್ 0.21 ಡಿವೈಡ್ ಬೈ 0.1 ದಟ್ ವಿಲ್ ಬಿ ಈಕ್ವಲ್ ಟು 2.1 ಅಂತ ಇದಕ್ಕೆ ಸಾಲ್ವ್ ಮಾಡ್ಬಿಟ್ಟು ನೋಡ್ಬೋದು. ಸೊ ಕ್ವೆಶನ್ ನಂಬರ್ 3 ಏನಿದೆ, ಎಫ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಟೈಮ್ಸ್ ಆಫ್ 2x ಪ್ಲಸ್ 1 ಅಂಡ್ ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ 8x ಪ್ಲಸ್ ಟೈಮ್ಸ್ ಆಫ್ 12 ಅಂತ ಇದೆ. So this can be written as x square plus 2x plus 1 divided by x minus of 6 and also we have x minus of 2. So clearly we can say domain r minus of 2, 6 ಅಂತ ಮಾಡಿದಾಗ ಇದಕ್ಕೆ ನಮಗೆ ಪ್ರಾಪರ್ ವ್ಯಾಲ್ಯೂಸ್ ಬರುತ್ತೆ. ಓಕೆನಾ? ಸೊ ಅದನ್ನ ನಾವು ಏನಂತ ನೋಡ್ಬೇಕು, 2, 6 ಅಂತ ಮಾಡ್ಬೇಕು. ಅವಾಗ ಮಾತ್ರ ನಮಗೆ ಪ್ರಾಪರ್ ವ್ಯಾಲ್ಯೂಸ್ ಆ ತರ ಬಂದ್ಬಿಟ್ಟು ಸಾಲ್ವ್ ಮಾಡಕ್ಕೆ ಆಗತ್ತೆ. ಸೊ ನಾವು ಈ ತರಾನೇ ಕ್ವೆಶನ್ ನಂಬರ್ 7 ಅನ್ನ ಟ್ರೈ ಮಾಡಕ್ ಸಾಲ್ವ್ ಮಾಡೋಣ. ಸೊ ಇವಾಗ ಎಫ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಪ್ಲಸ್ 1, ಜಿ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು 2x minus 3, ಎಫ್ ಪ್ಲಸ್ ಜಿ, ಓಕೆ, ಎಫ್ ಮೈನಸ್ ಜಿ ಅಂಡ್ ಎಫ್ ಬೈ ಜಿ ನ ಸಾಲ್ವ್ ಮಾಡ್ಬೇಕು. ಓಕೆ, ಫೈಂಡ್ ಮಾಡ್ಬೇಕು. ಸೊ ಅವಾಗ ಮಾತ್ರ ನಮಗೆ ಅದನ್ನ ಸಾಲ್ವ್ ಮಾಡೋ ತರ ಇದು ಬರುತ್ತೆ. ಸೊ ಓಕೆನಾ? ಸೊ ಇದನ್ನ ಸಾಲ್ವ್ ಮಾಡೋಣ. ಯಾವ ತರ ಸಾಲ್ವ್ ಮಾಡೋಣ ಅಂತ ನೋಡೋಣ. ಸೊ ಇವಾಗ ಬಂದ್ಬಿಟ್ಟು ಎಫ್ ಪ್ಲಸ್ ಟೈಮ್ಸ್ ಆಫ್ ಜಿ ಬರುತ್ತೆ ಆಫ್ ಎಕ್ಸ್, that is x plus 1, okay, plus times of 2x minus of 3 will be there. That will be equal to 3x plus time or minus of 2. So that is 3x minus of 2 bandide yavdake f of x plus times of g of x ige. Now f of x minus of g of x again barutte x plus times of 1 minus of 2x minus of 3. So that is x minus of 2x, okay, plus times of 1 into so basically plus times of 1 minus of 3 ಬರುತ್ತೆ. So that is equal to minus of x plus times of minus of 2. ಸೊ ಹಂಗಾಗಿ ನಾವು ಇದನ್ನ ಹೇಳ್ಬೋದು minus x minus 2 ಅಂತ ಇದಕ್ಕೆ ಸಾಲ್ವ್ ಮಾಡ್ಬೋದು. ನಾವಿವಾಗ ಎಫ್ ಡಿವೈಡೆಡ್ ಬೈ ಜಿ ಬಂದಿದೆ ಅಂದಾಗ x plus 1 and 2x minus of 3 ಅಂತ ಬರುತ್ತೆ, which is very important. ಸೊ ಇದು ಬೇರ್, ಓಕೆ. ಸೊ ಇದಕ್ಕೆ ಏನಂತ ಹೇಳ್ಬೋದು, 2x minus of 3 is not equal to 0. ಸೊ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 3/2 ಅಂತ ನಾವ್ ಇದಕ್ಕೆ ಹೇಳ್ಬೋದು. ಯಾಕೆ? ಸೊ ಇವಾಗ 2x ಮೈನಸ್ ಆಫ್ 3 0 ಆಗೋದಾಗ ಅದು ಪ್ರಾಬ್ಲಮ್ಯಾಟಿಕ್ ಆಗೋಗುತ್ತೆ. ಸೊ ಹಂಗಾಗಿ ನಾವ್ ಅದನ್ನ 0 ಇರಬಾರ್ದು ಅಂತ ನಾವ್ ಅದಕ್ಕೆ ಹೇಳ್ತೀವಿ. ಓಕೆನಾ? ಸೊ ಇವಾಗ ಇದನ್ನೆಲ್ಲ ನೋಡಿದಾಗ ನಾವ್ ಏನಂತ ಹೇಳ್ಬೋದು, ಸೊ ರಿಲೇಷನ್ಸ್ ಅಂಡ್ ಫಂಕ್ಷನ್ ನಲ್ಲಿ ಪ್ರಾಬ್ಲಮ್ಸ್ ಕೂಡ ಇದೆ ಅಂಡ್ ನಾವು NCERT ಸೊಲ್ಯೂಷನ್ಸ್ ಕೂಡ ಸಾಲ್ವ್ ಮಾಡಿದ್ವಿ. ಇವಾಗ NCERT ನಲ್ಲಿ ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಇರುತ್ತೆ. ಆ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಅನ್ನ ನೀವು ಸಾಲ್ವ್ ಮಾಡಿ, ಇಲ್ಲಿ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಅನ್ನ ನಾವು ಸಾಲ್ವ್ ಮಾಡ್ತಾ ಇದೀವಲ್ವಾ, ಸೊ ಅದನ್ನ ನೋಡ್ಕೊಂಡು ನೀವು ಸಾಲ್ವ್ ಮಾಡ್ಬೋದು. ಸೊ ಹಿಂಗಾಗಿ ನಮ್ಗೆ ಈಸಿ ಆಗೋಗುತ್ತೆ ಮಾಡೋದು, ಸಾಲ್ವ್ ಮಾಡೋದು. ಸೊ ಇವತ್ತಿಗೆ ಮುಗಿಸೋಣ ಅಷ್ಟೇನೆ, ನಾಳೆ ಪುನಃ ನೋಡೋಣ, ಸರಿನಾ? ಥ್ಯಾಂಕ್ ಯು.